ಎರಡು ಜನರಿಗೆ ಪ್ರಶ್ನೆ ಹುಟ್ಟುವುದಿಲ್ಲ. ಒಂದು ಒಳ್ಳೆ ತಿಳಿದ ಜ್ಞಾನಿಗೆ, ಇಂದು ಏನೂ ಗೊತ್ತಿಲ್ಲದೆ ಹೆಡ್ಡನಿಗೆ. ಹಾಗಂತ ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣ ಅಲ್ಲ ಎನ್ನುವ ಹಾಗೆ ಜ್ಞಾನಿಗಳು ಹೇಳಿದ್ದಾರಲ್ಲ. ಸರಿ ಸರಿ ಸರಿ. ಹಾಗಾಗಿ ಸನ್ನಿಧಾನದಲ್ಲಿ ನನ್ನ ವಿಜ್ಞಾಪನೆ ಏನು ಅಂತ ಕೇಳಿದರೆ, ಏನು? ಈಗ 100 ಯಾಗವನ್ನು ಮಾಡಿದ್ದೇನೆ. ಈಗ ಸ್ವರ್ಗಕ್ಕೆ ಹೋಗಬೇಕು ಅಂತ ಇದ್ರೆ ಬೇಕಾದದ್ದೇನು? ಏನು? ಈಗ ಸ್ವರ್ಗ ಪ್ರಾಪ್ತಿಗೆ ಬೇಕಾದದ್ದು ಪುಣ್ಯ ಅಲ್ವ? ಈಗ ಪುಣ್ಯ ಪ್ರಾಪ್ತಿಯನ್ನು ಮಾಡಿ ನಾವು ಸ್ವರ್ಗವನ್ನು ಪಡೆದುಕೊಳ್ಳುವುದು ಎನ್ನುವ ಹಾಗೆ ಶಾಸ್ತ್ರದ ನಿಯೋಜನೆ ಅಲ್ವಾ? ಈಗ ನಾನು ಮಾಡಿದ ಪಾಪ ನನಗೆ ತೊಡಕಾಗ್ತದೆ ಅಂತ ಹೇಳಲಿಕ್ಕೆ ಇಲ್ಲ. ಯಾಕಂದ್ರೆ ಅಶ್ವಮೇಧ ಯಾಗದಲ್ಲಿ ಒಂದು ಮಾಡಿದರೆ ಸಾಕಾಗ್ತದಂತೆ. ಅದು ಬ್ರಹ್ಮಹತ್ಯಾ ದೋಷ ಆದ್ರೂ ಕೂಡ ಅದು ನಿವಾರಣೆ ಆಗ್ತದೆ ಎನ್ನುವ ಹಾಗೆ ಶಾಸ್ತ್ರ ಹೇಳಿದ್ದು. ಒಂದು ಶಾಸ್ತ್ರ ಸುಳ್ಳಾಗಬೇಕು. ಅದಲ್ಲದೆ ಇದ್ರೆ ನಿಮ್ಮ ಮಾಡಿದ ಕರ್ಮದಲ್ಲಿ ಏನಾದ್ರೂ ದೋಷ ಇರಬೇಕು. ಅಲ್ಲದೆ ಇದ್ರೆ ನಾನು ಅಲ್ಲಿಗೆ ಹೋಗುದು. ಸುಳ್ಳಾಗುವುದಾದ್ರೆ ಅದು ಶಾಸ್ತ್ರ ಅಂತ ಅದೇ ಹೇಳಿದ್ದು. ಹೌದು ತಾನೆ? ಹೌದಾದ್ರೆ ನಾನು ಅಲ್ಲಿಗೆ ಹೋಗ್ಬೇಕಲ್ಲ. ಈಗ 100 ಯಾಗ ಮಾಡಿದವರಿಗೆ ಇಂದ್ರ ಪದವಿಯೋ ಅಥವಾ 100 ಯಾಗ ಮಾಡಿದವರಿಗೆ ಸಶರೀರವೋ ಇದಲ್ಲ ಯೋಚನೆ. ನಿನ್ನದ್ದು ಮಾಡಿದ್ದು ಸಾಕಾಗುವುದಿಲ್ಲ, ಇನ್ನೂ ಬೇಕು ಅಂತ. ಅದು ಬೇಕು ಅಂತ ಆಗುವಾಗ ಮತ್ತೆ ಆಲೋಚನೆ ಮಾಡುವ. ಈಗ ಆಗುದಿಲ್ಲ ಸ್ವಾಮಿ. ಏನು? ಕಳ್ಳನಿಗೆ ಪಿಳ್ಳೆನೆವ ಅಂತ ಒಂದು ಮಾತುಂಟು. ನನಗೆ ಅರ್ಥ ಆಗದೆ ಹೇಗೆ ಅಂತ ಏನಾಗ್ತದೆ? ಸರ್ವಶಾಸ್ತ್ರಜ್ಞರಾವೆಂದು ಮನಲಿ ಮಾಡಿದ ಕರ್ಮಕ್ಕೆ ಯಾವತ್ತಿದ್ರೂ ಕೂಡ ಫಲಶೂನ್ಯವಾಗಬಾರದು. ಅದಾಗುವುದು ಯಾವಾಗ ಅಂತ ಕೇಳಿದರೆ ಕರ್ಮದಲ್ಲಿ ಲೋಪ ಉಂಟಾದವಾಗ ಮಾತ್ರ. ಹಾಗೆಂದು ಪೂರ್ಣವಾದಂತಹ ವಿಶ್ವಾಸವನ್ನಿರಿಸಿ ಗುರು ಸನ್ನಿಧಾನದಲ್ಲಿ ಅವರ ನಿರ್ದೇಶನದ ಹಾಗೆ ನಾವು ಶತಯಾಗವನ್ನು ಮಾಡಿ ಅಂತಹ ಪುಣ್ಯಾರ್ಜನೆಯನ್ನು ಮಾಡಿದ್ದೇನೆ, ನನಗೆ ಸ್ವರ್ಗ ಪ್ರವೇಶ ಸಾಧ್ಯ ಎನ್ನುವ ಹಾಗೆ ವಿಶ್ವಾಸವನ್ನು ನಾನು ತಳೆದೆ ಅಂತ ಆದ್ರೆ, ಈಗ ನೀವು ನನ್ನ ಹಣೆ ನೋಡಿ ಹೇಳ್ತಾ ಇದ್ದೀರಿ ನಿನ್ನಲ್ಲಿ ಪೂರ್ವಜನ್ಮದ ಪುಣ್ಯವೇ ಇಲ್ಲ, ನಿನ್ನಲ್ಲಿ ಪುಣ್ಯವೇ ಇಲ್ಲ, ನಿನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಈಗ ಪೂರ್ವಜನ್ಮದ ಪುಣ್ಯವೇ ಸಿಕ್ಕಿ ನಾವು ಹೋಗಬೇಕು ಅಂತ ಹೇಳಿ ಯಾವ ಶಾಸ್ತ್ರದಲ್ಲಿಯೂ ಹಾಗೆ ಉಂಟು ಅಂತ ನಾನು ತಿಳ್ಕೊಂಡ ಹಾಗೆ ಇಲ್ಲ. ಹಾಗಿದ್ರೆ ಈ ಜನ್ಮದಲ್ಲಿ ಆರ್ಜಿತವಾದಂತಹ ಪುಣ್ಯ ಎನ್ನುವುದು ಒಂದು ನನಗೆ ಭರವಸೆ ಆದ್ರೂ ಬೇಕು. ಈಗ ನೀವು ಹೇಳುವ ಹಾಗೆ ನಿನಗೆ ಹೋಗುವ ಯೋಗವೇ ಇಲ್ಲ. ಈಗ ನಿಮ್ಮ ಹತ್ರವೇ ನಾನೊಂದು ಪ್ರಶ್ನೆ ಕೇಳ್ತೇನೆ, ಈ ಜನ್ಮದಲ್ಲಿ ಹೋಗುವ ಯೋಗ ಇಲ್ಲ, ನನಗೆ ಮುಂದಿನ ಜನ್ಮದಲ್ಲಿ ಹೋಗ್ಲಿಕ್ಕೆ ಉಂಟು? ಅದು ನಿನ್ನ ಈ ಜನ್ಮದ ಪೂರ್ತಿ ನಡೆಯನ್ನು ಅವಲಂಬಿಸಿರ್ತದೆ. ಹಾಗಾದ್ರೆ ಯಾವ ಕರ್ಮ ಎನ್ನುವುದು ಒಂದು ನಿರ್ದಿಷ್ಟವಾದ ಫಲಿತಾಂಶವನ್ನು ಕೊಡುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಈ ಅತಂತ್ರವಾದಂತಹ ನಿಲುಮೆ ನಿಮ್ಮಿಂದ ಬಂತು ಅಂತಾದರೆ ಬಹುಶಃ ಇದರಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತಲೇ ನಾ ಭಾವಿಸುವುದು. ಹಾಗಾದ್ರೆ ಅದನ್ನು ಯಾಕಂದ್ರೆ ವಶಿಷ್ಠರಂತಹ ಗುರುಗಳು, ವಾಸಿಷ್ಠರಂತಹ ಪುತ್ರರನ್ನು ಪಡೆದಂತಹ ಆ ಗುರುಗಳು ನಿಮ್ಮನ್ನು ಸೇರಿ ನಾ ಹೇಳ್ತೇನೆ, ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವಂತಹ ಒಂದು ಸಾಮರ್ಥ್ಯಶಾಲಿಗಳು ನೀವು. ನಾವೇನು ಅಕ್ರಮವಾಗಿ ಅದನ್ನು ಅಭಿಯೋಗ ಮಾಡಿ ಪಡ್ಕೊಳ್ಳುವುದು ಅಂತ ಹೇಳುವುದಲ್ಲ. ಈ ಪೂರ್ವದಲ್ಲಿ ಬಲಿಗಾದರೂ ಕೂಡ 100 ಯಾಗವನ್ನು ಮಾಡಿದ್ದರ ಪರಿಣಾಮ ಏನಾಯಿತು ಅಂತ ಕೇಳಿದರೆ ಮುಂದಿನ ಒಂದು ಮನ್ವಂತರಕ್ಕಾದರೂ ಅವನಿಗೆ ಅಂತಹ ಒಂದು ಯೋಗ್ಯತೆ ಉಂಟು ಎನ್ನುವ ಹಾಗೆ ಒಂದು ಸ್ಥಿರ ಆಯಿತು. ನನಗೆ ಒಂದು ಭರವಸೆ ಆಗ್ಲಿ, ಒಂದು ಏನಾದ್ರೂ ಇಷ್ಟು ಮಾಡಿದ್ದಕ್ಕೆ ನೀ ಹೋಗ್ತಿ ಅಂತ ಹೇಳುವಂತಹ ಮಾತೇ ಆಗ್ಲಿ ಯಾವುದೂ ಬರುವುದಿಲ್ಲ ಅಂತ ಆದ್ರೆ ನಿಮ್ಮ ಕರ್ಮದ ಮೇಲೆ ಸ್ವಲ್ಪ ನನಗೆ ಸಂಶಯ ಬರುವ ಹಾಗುಂಟು ವ್ಯವಹಾರ. ಹಾಗಾಗಿ ನಾ ಹೇಳ್ತಾ ಇದ್ದೇನೆ, ಏನು ನಿಮ್ಮಲ್ಲಿ ನಾನು ಒಂದು ಗೌರವ ಇಟ್ಟು ನಿಮಗೆ ಆ ಸಾಮರ್ಥ್ಯ ಇದೆ, ಅಪ್ಪಯ್ಯ ಏನೋ ಕಾರಣದಿಂದಾಗಿ ಮಾಡುವುದಕ್ಕೆ ಸಾಧ್ಯವಾಗದೆ ಬಿಟ್ಟು ಹೋದದ್ದನ್ನು ನೀವು ಮಾಡ್ತೀರಿ ಅಂತ ಹೇಳುವ ವಿಶ್ವಾಸದಿಂದ ಬಂದ್ರೆ ನೀವು ಹಾಗೆ ಹೇಳ್ತೀರಿ ಅಂತಾದ್ರೆ ಅದರಲ್ಲಿ ತುಂಬಾ ಬೇಸರಾದದ್ದೇನು ಅಂತ ಕೇಳಿದರೆ, ಏನು? ನಿನ್ನಲ್ಲಿ ಯೋಗವೇ ಇಲ್ಲ, ನೀ ಹೋಗುವುದೇ ಇಲ್ಲ. ಇಷ್ಟು ಕೇಳಿದ ಮೇಲೆ ನನಗೊಂದು ಹಠವೇ, ಹಾಗಾದ್ರೆ ನಾನು ಮಾಡಿದ್ದು ಇಷ್ಟು ಸುಳ್ಳು ಅಂತ ಆಗ್ಲಿಲ್ವಾ? ಎರಡರಲ್ಲಿ ಒಂದಾಗಬೇಕು. ಏನು? ನಿಮಗೆ ಆಗುವುದಿಲ್ಲ ಅಂತ ಹೇಳಿ, ನಿಮಗೆ ಆಗುವುದಿಲ್ಲ ಅಂತ ಹೇಳಿ ಏನ್ ಮಾಡ್ತೀರಿ? ನನಗೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೀರೋ? ಏನ್ ಮಾಡ್ತೀರಿ? ಏನು ಶಾಸ್ತ್ರಾದಿಗಳೆಲ್ಲ ನಿಮಗೆ ಮಾರಿ ಹೋಗಿದೆ ಅಂತ ತಿಳ್ಕೊಂಡಿದ್ದೀರೋ? ಇನ್ನೊಬ್ಬ ಯೋಗ್ಯ ಪುರೋಹಿತನನ್ನು ಕಂಡು ಆ ಮೂಲಕವಾಗಿ ದಿವ್ಯವಾದಂತಹ ದ್ವರವನ್ನು ಮಾಡಿ ಸ್ವರ್ಗ ಸೇರುವ ಪ್ರಯತ್ನ ಮಾಡುವುದೇ ಅದು ಬಿಡು. ನೃಪಾಲ ಪ್ರತಾಪಿ ತ್ರಿಶಂಕು ತವ ರೂಪದ ಮನೀಶ್ವರನಿ ಪೊಡವಿಯೊಳ್ ಕಾಣೆವೈ
ಪೂರ್ವದಿಂದ ನಿನ್ನಿ ಪತಂಗ ಅನ್ವಯದ ಭೂಪರ್ಗೆ ಗುರುಗಳಾಗಿ ವ್ಯಾಪಿಸಿರ್ತೆಮ್ಮನುಳಿದಿ ಪರಿ ಅನ್ಯರ ನೀ ಪರಿಗ್ರಹಿಸುವೆ ಎಲ ಪಿಸುಣ ಪಿಸುಣ ಚಂಡಾಲ ನೀನು ಚಂಡಾಲ ರೂಪನಾಗೆಲ್ಲುದ ಕೋಪರಿವು ಅರಸಂಗೆ ಶಾಪವು ಕೊಟ್ಟರವರು ಗುರುಪೀಠಕ್ಕೋ ಗುರು ಪರಂಪರೆಗೂ ಅಥವಾ ಗುರುಗಳ ಬಳಿಗೂ ಸದಾಕಾಲ ಹೋಗುತ್ತಾ ಸದಾ ಸೇವೆಯಲ್ಲಿರಬೇಕು ಎನ್ನುವುದು ಧರ್ಮ. ಸದಾಕಾಲ ಹೋಗ್ಲಿಕ್ಕಾಗಲಿಲ್ವೋ ಗುರುಪೀಠದ ಬಗ್ಗೆಯೋ ಗುರುಗಳ ಬಗ್ಗೆಯೋ ಆ ಎತ್ತರದ ಗೌರವವನ್ನು ಯಾವ ಕಾಲಕ್ಕೂ ಒಬ್ಬನು ಉಳಿಸಿಕೊಳ್ಳಲೇಬೇಕು. ಯೋಚನೆ ಮಾಡಯ್ಯ, ನಿನ್ನ ಪೂರ್ವಿಕರು ಹೇಗಿದ್ದರು ಈ ಗುರು ಪರಂಪರೆಗೆ ಶ್ರದ್ಧಾಳುಗಳಾಗಿ. ಆಹಾ ಈ ಚೀ ತೂ ಎನ್ನುವಂತ ಒಂದು ಉದ್ಗಾರವನ್ನು ಗುರುಗಳ ಬಗೆಗಾಗಿ ಹೇಳಿದ್ದುಂಟ, ಸ್ವರ ಏರಿಸಿದ್ದುಂಟ, ಕೈಯೇರಿಸಿದ್ದುಂಟ, ಯಾವುದೂ ಇಲ್ಲವಾಗಿ ಅವರು ತೊಡಗಿಸಿಕೊಂಡರಂದ್ರೆ ಏನರ್ಥ? ಆರಸು ಮಕ್ಕಳ ಅಥವಾ ನಿಮ್ಮ ಪರಂಪರೆಯಲ್ಲಿ ಸಾಗಿ ಬಂದವರಿಗೆಲ್ಲರಿಗೂ ಕೂಡ ಗುರುಗಳಾಗಿ ಒಂದು ಆದರ್ಶದ ಪಥವನ್ನು ಹೇಗೆ ತೋರಿಕೊಟ್ಟರು ನಮ್ಮಯ್ಯ ಎನ್ನುವುದನ್ನು ಅರಿತು ನಡೆಯುವವರಾಗಿದ್ದರವರು. ಗುರುಗಳೊಂದು ಮಾತು ಹೇಳ್ತಾರಂತಾದ್ರೆ ಅದರಲ್ಲಿ ಏನೋ ಒಂದು ಸತ್ಯ ಅಡಗಿದೆ, ಇಲ್ಲದಿದ್ರೆ ಹಾಗೆ ಅವರು ಹೇಳುವವರೇ ಅಲ್ಲ. ಅಥವಾ ನಮ್ಮ ಮನದಲ್ಲಿ ಹುಟ್ಟಿದಂತಹ ವಾಂಛೆಗಳನ್ನು ನಾವು ಹೇಳುವ ಮೊದಲೇ ಅರ್ಥ ಮಾಡಿಕೊಳ್ಳುವಂತಹ ಎತ್ತರದ ಸ್ಥಿತಿಯಲ್ಲಿದ್ದವರವರು. ಹೀಗೊಂದು ಭಾವದಿಂದಲೇ ಬಲಿಷ್ಠಗೊಂಡು ತೊಡಗಿಸಿಕೊಂಡಂತಹವರು ಈ ಭೂಮಿಯನ್ನು ಆಳಿದಂತಹ ಬಗೆ ಹೇಗೆ ಎನ್ನುವುದನ್ನು ನೀನು ತಿಳಿದುಕೊಳ್ಳಲೇಬೇಕಿತ್ತು. ಅದು ಅಲ್ಲದೆ ನೀವಲ್ಲದಿದ್ರೆ ಇನ್ನೊಬ್ಬರನ್ನು ಅಂತ ಕೈಯೇರಿಸಿ ಮಾತಾಡ್ತಿ ಅಂತಾದ್ರೆ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮಿಂದ ಆಗುವುದಿಲ್ಲ ಅಂತ ಬಿಡಯ್ಯ. ನಮ್ಮಿಂದ ಆಗದೇ ಇರುವಂತದ್ದು ಏನುಂಟು, ಮತ್ತೆ ನಮ್ಮಿಂದ ಆಗುವುದು ಏನು ಅಂತ ಹೇಳ್ತೇನೆ. ಈಗ ಆಗದೇ ಅಲ್ಲ, ಹಾಗಾದ್ರೆ ಮಾಡುವುದಿಲ್ಲ ಅಂತ ನಿನ್ನಲ್ಲಿ ಯೋಗ ಇಲ್ಲ ಅಂತ. ಮನಸ್ಸಿನಲ್ಲಿ ಪೂರ್ತಿ ಕೊಳೆಯನ್ನೇ ತುಂಬಿಕೊಂಡು ಕೇವಲ ಶರೀರ ಶುದ್ಧವಾಗಿದೆ ಅನ್ನುವಂತ ನಿಲುವಿನಲ್ಲಿ ನೀನು ತೊಡಗಿಸಿಕೊಳ್ತಿ ಅಂತಾದ್ರೆ ನಿನಗೆ ಹೆಚ್ಚಾಗಿ ನಿನಗೆ ಪಿತೃಲೋಕಕ್ಕೆ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ, ಇಲ್ಲಿಂದ ಮೇಲೆ ಹೋಗುದೇ ಇಲ್ಲ ನೀನು. ಹಾಗಾದ್ರೆ ಇಷ್ಟು ಸಮಯ ನಿಮ್ಮ ಅಪ್ಪನ ಅಧ್ವರ್ಯದಲ್ಲಿ ಮಾಡಿದ ಯಾಗ ಸುಳ್ಳು ಅಂತಾಯ್ತು. ಅದು ಯಾವುದು ಕರ್ಮ ಒಳ್ಳೇದು ಕೊಡ್ಲಿಲ್ವ? ಹಾಗಲ್ವೇ ಅಲ್ಲ, ಅವರಷ್ಟು ಮಾಡಿದ್ದರಿಂದ ಇಷ್ಟು ನಿನ್ನ ನೆಟ್ಟಗೆ ನಿಲ್ಲುವ ಹಾಗಾಯ್ತು. ನಿನ್ನದ್ದಾದಂತಹ ಈ ಹಿಂದಿನ ನಡೆಗಳೆಲ್ಲ ಏನುಂಟು ಎನ್ನುವುದನ್ನು ಯೋಚನೆ ಮಾಡು. ಆ ಪಾಪಗಳಿಂದ ನಿನ್ನನ್ನು ನೆಟ್ಟಗೆ ನಿಲ್ಲಿಸುವುದಕ್ಕೆ ಇಷ್ಟು ಸಮಯ ಆಯ್ತು. ಆದರೂ ಕೂಡ ಅದೇ ಮನಸ್ಥಿತಿ ಉಳ್ಳವನಾಗಿ ನೀನು ಮಾತಾಡ್ತಿ ಅಂತಾದ್ರೆ, ಒಂದು ಗುರು ಪೀಠಕ್ಕೆ ಮಾತಾಡ್ತೀರಿ ಅಂತಾದ್ರೆ, ಗುರು ಪರಂಪರೆಗೆ ಮಾತಾಡ್ತಿ ಅಂತಾದ್ರೆ, ಪಿಸೂಣ ಮನಸ್ಸಿನಲ್ಲಿ ಕೊಳೆಯನ್ನೇ ತುಂಬಿಕೊಂಡಂತಹ ನೀನು ಕೇವಲ ಮೈಯಲ್ಲಿ ಹೀಗಿದ್ದುಕೊಂಡು ಏನು ಪ್ರಯೋಜನ? ಗುರುಗಳಿಗೆ ಎದುರು ಮಾತಾಡುವಂತಹ, ಮೀರಿ ನಡೆಯುವಂತಹ, ಭಾವ ಪ್ರಕಟಗೊಳ್ಳುವಂತಹ ಎಲ್ಲರಿಗೂ ನಿನ್ನ ಮೂಲಕ ಒಂದು ಪಾಠವಾಗಬೇಕು. ಆದ್ದರಿಂದಲೇ ಅದಕ್ಕೆ ಏನು ನನ್ನ ಮನಸ್ಸಿನಲ್ಲಿ ಆಗ ಮಾತಾಗಿ ಹೊರಹೊಮ್ಮಿತು, ಹೋಗುವ ಮೇಲಿಂದ ಹೋಗು 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 ಅಂತ. ನಿಂತರೆ ಏನೋ ಆಗುತ್ತದೆ ಎನ್ನುವುದು ನನ್ನ ಹೃದಯ ಆಗಲೇ ಹೇಳಿದೆ. ಹೋಗುವುದಿಲ್ಲ ನಿಂತೆ ಅಂತಾದ್ರೆ ನೀನು ಇಲ್ಲಿ ಆ ಮನೆಗೆ ಹೋಗಬೇಕಾದವಲ್ಲ ಅಂತ ಸ್ಪಷ್ಟವಾಗಿ ಹೋಯ್ತಲ್ಲ. ನಿನ್ನದ್ದಾದಂತಹ ದುರ್ಬೋಧೆ ಉಳ್ಳಂತಹ ಮಾತುಗಳನ್ನು ಕೇಳುವುದಕ್ಕೆ ನಾವಿಲ್ಲಿರುವುದಲ್ಲ. ನಿನ್ನ ಮನಸ್ಸು ಎಷ್ಟು ಕೆಟ್ಟದ್ದು ಎನ್ನುವುದು ಎಲ್ಲರಿಗೂ ನಿರೂಪಿತವಾಗಿ ಹೋಯ್ತಲ್ಲ. ಆ ಮನಸ್ಸು ಇನ್ನು ಮುಂದಕ್ಕೆ ಪ್ರಕಟಗೊಳ್ಳುವಂತ ಬಗೆ ಹೇಗೆ ಎನ್ನುವುದನ್ನು ನಿನಗೆ ತಿಳಿಸಿಕೊಡಬೇಕು. ಆದ ಕಾರಣವೇ ಗುರುಗಳನ್ನು ಮೀರಿ ನಿಲ್ಲುವಂತಹ ನಿನ್ನ ಮನಸ್ಸಿಗೆ, ನಿನ್ನ ಹೃದಯಕ್ಕೆ, ನಿನ್ನ ವ್ಯವಹಾರಕ್ಕೆ ಧಿಕ್ಕಾರವನ್ನು ಹೇಳುತ್ತಾ ಚಂಡಾಲನಾಗಿ ಹೋಗು, ಚಂಡಾಲನಾಗಿ ಹೋಗು, ಚಂಡಾಲ. ಅಯ್ಯೋ ತನಗಾದ ಹೀನತೆಯ ನೆನೆಯುತ್ತ ಶಿವನೇ ತನಗಾದ ಹೀನತೆಯನು ನೆನೆಯುತ್ತ ಅನುಪಮ ಬಲನಿಧಿ ವನಜ ಪೀಠನಲ್ಲಿ ಮನದಲ್ಲಿ ಭಜಿಸುತ್ತ ವನದೊಳ ಆತ್ಮಜ ಶಿಷ್ಯ ಜನಿತ ಸೌಖ್ಯದೊಳಿಪ ಮುನಿಯ ನೋಡಿದನು ತನಗಾದ ನದಿಯನು ನೆನೆಯುದ
ಮನೋವಾಂಛಿತವನ್ನು ತಿಳಿಸಿದೆ ಅಂತಾದರೆ ಅದಕ್ಕೆ ಪೂರಕರಾಗಿ ಒದಗದೆ ವ್ಯವಹರಿಸಿದರು ಎನ್ನುವ ಹಾಗೆ ವ್ಯಗ್ರತೆಯಿಂದ ನಾನು ನನ್ನ ಮನದ ನಿಲುಮೆಯನ್ನು ಹೇಳಿದರೆ ನನಗೆ ಸಿಕ್ಕಿದ್ದು ಶಾಪ. ಏನು ಅಂತ ಹೇಳಿ ನನ್ನ ಬದುಕಿನ ಬವಣೆಯನ್ನು. ಹಾಗಾದರೆ ಸಾಧನೆಯನ್ನು ಮಾಡಿ ಉತ್ಕರ್ಷೆಯನ್ನು ಪಡೆಯುವಂತಹ ಆ ದಾರಿಯಲ್ಲಿ ಇವರೆಲ್ಲ ನನ್ನ ಮೇಲೆ ತೋರಿದ್ದು ಇಲ್ಲಿಯವರೆಗೆ ಡಾಂಭಿಕವಾದಂತಹ ಒಂದು ಪ್ರೀತಿಯನ್ನಲ್ವಾ? 100 ಯಾಗವನ್ನು ಮಾಡಿದ್ದೇನೆ ಅಂತ ಕೇಳಿದರೆ ಅದರ ಹಿಂದೆ ನಾನು ಎಷ್ಟು ಶ್ರಮ ಪಟ್ಟಿದ್ದೇನೆ ಎನ್ನುವುದರ ಕುರಿತಾಗಿ ಯಾವ ಒಂದಿಷ್ಟು ಕರುಣೆಯನ್ನು ತೋರದೆ ಶಪಿಸಿಯೇ ಬಿಟ್ರು. ನನಗೀಗಲೂ ನನ್ನ ಕುರಿತಾಗಿ ನಾ ಅಪರಾಧ ಮಾಡಿದ್ದೇನೆ ಅಂತ ನನ್ನ ಮನಸ್ಸು ಹೇಳ್ತಾ ಇಲ್ಲ. ಯಾಕೆ? ಸಾಧನೆಯನ್ನು ಮಾಡಿ ಎತ್ತರಕ್ಕೆ ಇರಬೇಕು ಎನ್ನುವ ಯಾವುದೇ ರೀತಿಯ ವಾಮ ಮಾರ್ಗ ಅಲ್ಲ ನನ್ನದು. ಒಳ್ಳೆಯ ರೀತಿಯದ್ದಾದಂತಹ ಪ್ರಯತ್ನ. ಅದಕ್ಕೆ ಪೂರಕರಾಗಿ ಒದಗಿ ಬನ್ನಿ ಅಂತ ಕೇಳಿದರೆ ಸಕಾರಣವನ್ನು ಕೊಡದೆ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿದರು ಅಂತಾದರೆ ಅವರು ಹೇಳಿದ್ದನ್ನೆಲ್ಲ ನಾವು ಕೇಳಿಕೊಳ್ಳಬೇಕು. ನಮ್ಮ ಮನಸ್ಸಿನ ಭಾವನೆಗೆ ಒಂದು ಬೆಲೆ ಇಲ್ವ? ಒಂದು ಮಾತ್ರ ಸತ್ಯ, ಪ್ರಪಂಚದಲ್ಲಿ ಸತ್ಯವೃತನಾಗಿ ಈಗ ನಾನು ನೋವಿನಿಂದ ಆಡುವ ಮಾತು. ಶಾಪ ಕೊಟ್ರಲ್ಲ ಅವರಿಗೇನು ನನ್ನ ಮನಸ್ಸಿನ ನೋವು ತಾಗ್ಲಿಕ್ಕಿಲ್ವಾ? ಹಾಗೆಯೇ ತಾಗ್ತದೆ. ದೇವರಿದ್ರೆ ಅವರಿಗೂ ನನ್ನಿಂದಲೇ ಆಯುಷ್ಯ ತುಂಬ ಇಲ್ಲ, ಹೋಗಿ ಹೋಗ್ತದೆ. ನೋವಾಗುವುದಿಲ್ವಾ ಸ್ವಾಮಿ ನಮಗೂ? ನೇರ ಚಂಡಾಲನಾಗಿ ಹೋಗು. ಏನಿ ಅಪ್ಪ ಮಕ್ಕಳಿಗೆ ಚಂಡಾಲರು ಅಂತ ಹೇಳಿದರೆ ಪಂಚಪ್ರಾಣ ಅಂತ ಗೊತ್ತಿಲ್ಲ. ಆ ಕಾಲಕ್ಕೆ ನನಗೆ ರಾಜ್ಯ ಬಾಹಿರ ಆ ಸ್ಥಿತಿ. ಅಲ್ಲಿಯೂ ಹೋಗಿ ನಾನು ಚಂಡಾಲಕೇರಿಯಲ್ಲಿದ್ದರೆ ಇವರಿಗೆ ಎಲ್ಲಿ ಊಟ ಮಾಡುವಾಗ ನೆಮ್ಮದಿ ಆಗು. ಈಗ ನೇರ ಬಾಯಲ್ಲಿ ಬರುವುದು ಚಂಡಾಲನಾಗಿಯೇ ಹೋಗು. ನನ್ನ ದೇಹವನ್ನೊಮ್ಮೆ ನೋಡಿದರೆ ಏನಾಗಿ ಹೋಗಿದೆ. ಸುಂದರನಾಗಿ ಕಂಗೊಳಿಸ್ತಾ ಇದ್ದಂತಹ ನನ್ನ ದೇಹ ಎನ್ನುವುದು ಕರ್ರಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಇದೆ. ನನ್ನ ಮುಖದಲ್ಲಿ ವೈವರ್ಣ್ಯ ಕಾಣಿಸ್ತಾ ಇದೆ. ನಾ ತೊಟ್ಟಂತಹ ಆಭರಣಗಳೆಲ್ಲ ಇಂತಹ ಚಿನ್ನದ ಹೊಳಪಿನಿಂದ ಕೂಡಿದ್ದು ಎಲ್ಲವೂ ಕೂಡ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ. ನಾ ಧರಿಸಿದ ಕಿರೀಟ ಅದು ಕಪ್ಪಗಿನ ಕಬ್ಬಿಣದ ಆ ಲೋಹವಾಗಿ ಪರಿವರ್ತನೆಗೊಂಡು ನನ್ನನ್ನು ನೋಡಿದರೆ ನಾನೇ ಅಸಹ್ಯ ಪಡುವಂತಹ ಸ್ಥಿತಿ. ಆದರೆ ಇದು ನ್ಯಾಯವೇ? ಹೀಗೆ ನನ್ನ ಅಂತರಾತ್ಮ ಮತ್ತು ಕೊರೆಯುತ್ತಾ ಇರುವಂತಹ ಸ್ಥಿತಿಯಲ್ಲಿ ಮುಂದೇನು ಎನ್ನುವುದನ್ನು ಗತಿ ಕಾಣದೆ ದಿಗ್ಮೂಢನಾದಂತಹ ಸ್ಥಿತಿಯಲ್ಲಿ ವಾಸಿಷ್ಠರ ಆಶ್ರಮವನ್ನು ಬಿಟ್ಟು ನಾನು ಅಯೋಧ್ಯೆಯತ್ತ ಹೋದೆ ಅಂತಾದರೆ ಗ್ರಾಚಾರವೇ? ದ್ವಾರದಲ್ಲಿದ್ದಂತಹ ದ್ವಾರಪಾಲಕ ನನ್ನನ್ನು ತಡೆಯಬೇಕೆ? ಅಲ್ಲ, ಅವನ ತಪ್ಪಲ್ಲ. ನನ್ನನ್ನು ನೋಡಿದರೆ ದ್ವಾರಪಾಲಕರು ಅಂತಲ್ಲ, ನನ್ನ ಹೆಂಡತಿಗೆ ಪರಿಚಯ ಸಿಗ್ಲಿಕ್ಕಿಲ್ಲ, ಹಾಗಿದ್ದೇನೆ ನಾನು. ಆಮೇಲೆ ಹೇಳಿದೆ, ವಿಷಯ ತಿಳಿಸಿದೆ. ಒಮ್ಮೆ ನನ್ನ ಮಗನನ್ನೊಮ್ಮೆ ನನ್ನ ಮುಂದೆ ತಂದು ನಿಲ್ಲಿಸಿ, ಕೊನೆಗೂ ನನ್ನ ಮಗನನ್ನು ತಂದು ಹರಿಶ್ಚಂದ್ರನ ಜೊತೆಯಲ್ಲಿ ನಾ ಮಾತಾಡಿದಾಗ ಅವನಿಗೆ ಸತ್ಯದ ಅರಿವಾಯಿತು. ಮುಂದೆ ಹೆಚ್ಚು ಮಾತಾಡಲಿಲ್ಲ. ರಾಜ್ಯದ ಬಗ್ಗೆ, ಭೋಗದ ಬಗ್ಗೆ ನನಗೆ ವೈರಾಗ್ಯ ಬಂದು ಹೋಯಿತು. ಇನ್ನು ಮುಂದೆ ನಮ್ಮ ಪವಿತ್ರವಾದಂತಹ ಸೂರ್ಯ ವಂಶದ ಹೊಣೆಯನ್ನು ನಿನ್ನ ಹೆಗಲಿಗಿರಿಸಿದ್ದೇನೆ ಮಗು, ಇದನ್ನು ನೀನು ಮುಂದೆ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ಹಾಗೆ ಅವನಿಗೆ ಸಾಂತ್ವನದ ನುಡಿಗಳನ್ನಾಡಿ ನನಗೆ ತಿಳಿದಷ್ಟು ಅಗತ್ಯವಾದ ರಾಜಧರ್ಮವನ್ನು ಬೋಧಿಸಿ ಅಲ್ಲಿಂದ ಹೊರಟೆ. ತುಂಬ ಪ್ರಯತ್ನ ಪಟ್ಟ, ಹೋಗಬೇಡಿ ಅಂತ ಹೇಳಿದ. ಆದರೆ ಈ ರೂಪವನ್ನು ಹೊತ್ತು, ಈ ಸ್ಥಿತಿಯನ್ನು ಹೊತ್ತು ನಾನಲ್ಲಿ ಇರುವುದಿಲ್ಲ ಎನ್ನುವ ಹಾಗೆ ಅವನನ್ನು ಸಮಾಧಾನಿಸಿ ಮತ್ತೆ ನಾನು ಕಾಡಿನ ದಾರಿಯನ್ನು ಹಿಡಿದು ಮುಂದೆ ಬರುವುದು. ನನ್ನ ಅಂತರಂಗದಲ್ಲಿ ಸಾವಿರ ಆಲೋಚನೆಗಳು. ನಾ ಮಾಡಿದ್ದ ಅಪರಾಧವೋ? ಹಾಗಾದರೆ ನನ್ನ ಸಾಧನೆ ಎನ್ನುವುದು ಇಲ್ಲಿಗೆ ಹೋಯಿತೋ? ನಾನಿಷ್ಟು ಆರ್ಜಿಸಿದಂತಹ ಪುಣ್ಯ ಎನ್ನುವುದು ನಿಷ್ಫಲವಾಗಿ ಹೋಯಿತೋ? ಅಂತರಂಗದಲ್ಲಿ ನನಗಾದಂತಹ ನೋವು, ಅಪಮಾನಗಳನ್ನು ಎಣಿಸುವಾಗ ಮತ್ತು 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 ಸ್ವರ್ಗ ಕಾಮನೆ ಎನ್ನುವುದು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಯಾಕೋ ಏನು ಸಶರೀರನಾಗಿ ಸ್ವರ್ಗವನ್ನು ಸಾಧಿಸುವ ಆ ಪ್ರಯತ್ನದಲ್ಲಿ ಎರಡರಲ್ಲಿ ಒಂದಾಗಲೇಬೇಕು. ಈ ಪ್ರಯತ್ನದಿಂದ ಮುಂದುವರಿದು ಅಂತಹ ಮಹಾನುಭಾವರು, ನನ್ನನ್ನು ಉದ್ಧರಿಸುವವರು ಯಾರಿದ್ದಾರೆ ಎನ್ನುವ ಹಾಗೆ ಹುಡುಕುತ್ತಾ ಬಂದ್ರೆ, ಓಹೋ ಇದೊಂದು ಪುಣ್ಯಾಶ್ರಮ ಅಲ್ವೇ? ಇಲ್ಲಿ ನೋಡಿದರೆ ಬಹಳಷ್ಟು ಸುಂದರವಾದ ವಾತಾವರಣ ಇದೆ. ಪ್ರಕೃತಿಯಲ್ಲಿ ಯಾವುದನ್ನು ನಾವು ಕಾಣುವುದಕ್ಕೆ ಸಾಧ್ಯವೋ ಅದನ್ನು ಹೊರತಾಗಿದ್ದಂತಹ ಒಂದು ವಿಶೇಷವಾದ ಸ್ಥಿತಿ ಇಲ್ಲಿ ಕಾಣುವುದಕ್ಕೆ ಸಿಗ್ತಾ ಉಂಟು.
ಒಂದು ಕಡೆ ನೋಡಿದರೆ ಹಾವು ಮುಂಗುಸಿಗಳು ಜೊತೆಯಾಗಿ ಆಟ ಆಡ್ತಾ ಇದ್ದಾವೆ. ಇನ್ನೊಂದು ಕಡೆ ನೋಡಿದರೆ ಹುಲಿಯ ಮೇಲೆ ಹುಲ್ಲೆ ತಾನು ಏರಿ ಆಟ ಆಡ್ತಾ ಇರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಹಾಗಾದರೆ ಪ್ರಕೃತಿಯನ್ನು ಮೀರಿದ ಯಾವುದೋ ಒಂದು ಶಕ್ತಿಯ ಸಾನ್ನಿಧ್ಯ ಇಲ್ಲಿ ಉಂಟು ಅಂತ ಹೇಳುವುದು ಸ್ಪಷ್ಟ. ನನ್ನ ಪ್ರಯತ್ನವೂ ಅದೇ ಅಲ್ವೋ? ಯಾವುದು ಪಾಂಚಭೌತಿಕವಾದಂತಹ ಶರೀರವನ್ನು ಹೊತ್ತು ಸ್ವರ್ಗ ಪ್ರವೇಶ ಅಸಾಧ್ಯ ಎನ್ನುವಂತಹ ವಾದವನ್ನು ಮಂಡಿಸ್ತಾ ಇದ್ದಾರೋ ಅಂಥವರಲ್ಲಿ ಸಾಧನೆಯಲ್ಲಿ ವಿಶೇಷವಾದದ್ದನ್ನು ಸಾಧಿಸಬಹುದು ಎನ್ನುವಂತಹ ಆ ಛಲವನ್ನು ಹೊತ್ತು ಸ್ವರ್ಗ ಕಾಮನೆಯನ್ನಿಟ್ಟುಕೊಂಡು ಅಲ್ಲಿಗೆ ಸಶರೀರನಾಗಿಯೇ ಸಾಗಬೇಕು ಎನ್ನುವಂತಹ ನನ್ನ ವಾಂಛಿತವನ್ನು ಈಡೇರಿಸುವುದಕ್ಕೆ ಈ ದಿವ್ಯವಾದಂತಹ ಧಾಮ ಎನ್ನುವುದು ನನಗೊಂದು ನೆಲೆಯನ್ನು ಕೊಡಲಾರದೆ ಕೊಡಬಹುದು ಎನ್ನುವಂತಹ ವಿಶ್ವಾಸದೊಂದಿಗೆ ಆಶ್ರಮದತ್ತ ಒಮ್ಮೆ ಕಣ್ಣು ಹಾಯಿಸ್ತೇನೆ. ನೋಡೋಣ ಒಳಗಿಂದ ಏನು ಪ್ರತಿಕ್ರಿಯೆ ಬರ್ತದೋ. ದೂರದಲ್ಲಿ ಕೈ ಮುಗಿದು ನಿಂತುಕೊಳ್ತೇನೆ. ದಿನಪತಿ ಜದ ದಿನಪತಿ ಜತ ಗಾದಿ ತನಯ ನಂಗ್ರಿಯ ಕಂಡು ಜನಪನದಗೆ ಬಲ ಬಂದು ಜನಪನದಗೆ ಬಲ ಬಂದು ಘನ ಭಕ್ತಿಯಿಂದ ವಂದನೆಗೈದು ನಿಲಲಾಗ ಘನ ಭಕ್ತಿಯಿಂದ ವಂದನೆಗೈದು ನಿಲಲಾಗ ಮುನಿಯು ಸುರಿದನು ಕಣ್ತೆರೆದು ದಿನಪತೆ ಜದಗಾದಿ ತನಯ ನಂಗ್ರಿಯ ಕಂಡು ಸೂರ್ಯಪ್ರಭೆಯಿಂದ ಹೇಗೆ ಒಂದು ಜೀವ ತಾನು ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಆದಷ್ಟು ದೂರ ಸರಿಯುತ್ತದೋ ಅಂತಹ ನಡುಮಧ್ಯಾಹ್ನದ ರವಿಯ ಆ ದಿವ್ಯವಾದಂತಹ ಒಂದು ಆ ಉರಿಗೆ ಸಮನಾದಂತಹ ತಪಸ್ಸಿನ ಪ್ರಭಾವ ನನ್ನನ್ನು ದೂರ ನಿಲ್ಲುವ ಹಾಗೆ ಮಾಡಿದೆ. ಆದರೂ ಮಾಡಬೇಕಾಗಿರುವುದು ಈ ಮಹನೀಯನಿಗೆ ನಾನು ಅಭ್ಯವಾದನಗಳನ್ನು. ಹಾಗಾಗಿ ದೂರದಿಂದಲೇ ನಮಸ್ಕರಿಸುತ್ತಾ ಅವರನ್ನೇ ಕುರಿತಾಗಿ ನನ್ನ ಅಭ್ಯವಾದನಗಳನ್ನು ಸಲ್ಲಿಸಬೇಕು. ಸ್ವಾಮಿ ಸ್ವಾಮಿ ವಂದಿಸಿಕೊಳ್ತಾ ಇದ್ದೇನೆ. ಆಗಂತುಕ ದೂರದಲ್ಲಿದ್ದಿ, ಇನ್ನೂ ದೂರ ನಿಲ್ಲು ದೂರ ನಿಲ್ಲೆಲವೋ ದೂರ ನಿಲ್ಲೆಲವೋ ನೀನ್ಯಾರು ಚಂಡಾಲ ಶರೀರದಿಂದಿಗೆ ನಿನ್ನ ಪ್ರಕೃತಿ ಪ್ರಕೃತಿ ವೀರರಂತೆ ಹೋದೋ ತತ್ಕಾರಣ ಏನೇ ವೀರರಂತೆ ಹೋದೋ ತತ್ಕಾರಣ ಏನೇನೇ ಆರಿಸಿ ಗೆಂದನ ನೃಪತಿ ಪ್ರಕೃತಿ
ಅಯ್ಯ ಅಪರಿಚಿತ ಸ್ವಾಮಿ, ಆಗಂತುಕ, ಹಾ ನಿನ್ನ ಯೋಚನಾ ವ್ಯಾಪ್ತಿಯ ಒಳಗಡೆ ನೀನು ಎಷ್ಟು ದೂರ ನಿಲ್ಲಬೇಕು ಹಾ ಅಷ್ಟು ದೂರ ನಿಂತಿದ್ದಿ. ಆದರೆ ಹಾ ಅದು ನಮ್ಮ ವ್ಯಾಪ್ತಿಗೆ ಸಾಕಾಗುವುದಿಲ್ಲ. ಇನ್ನೂ ದೂರ ನಿಲ್ಲಬೇಕು. ದೂರ ನಿಲ್ಲು, ದೂರ ನಿಲ್ಲು. ಆದೀತು ಸ್ವಾಮಿ. ಒಬ್ಬ ವ್ಯಕ್ತಿಯ ಹತ್ತಿರ ನಿಂತು ಮಾತನಾಡುವುದರಿಂದ, ಹಾ ಗಾತ್ರ ಸ್ಪರ್ಶ ಮಾಡುವುದರಿಂದ ಹಾ ಪುಣ್ಯ ಪಾಪಗಳು ಬದಲಾಗುತ್ತವೆ. ಹಾ ಆಲಾಪಾತ್ ಗಾತ್ರ ಸಂಸ್ಪರ್ಶಾತ್ ಹಾ ಶಯನಾತ್ ಸಹಭೋಜನಾತ್ ಹಾ ಸಂಚರಂತಿ ಹಿ ಪಾಪಾನಿ ಪುಣ್ಯಂಚೈವ ತಥಾ ವಿಷೇತ್. ಆದ್ದರಿಂದಲೇ ಹಾ ನಮ್ಮ ಸ್ತರದಲ್ಲಿ ಇಲ್ಲದೇ ಇರುವ ವ್ಯಕ್ತಿಗಳಲ್ಲಿ ಮಾತನಾಡುವುದಾದರೂ ಹಾ ದೂರ ನಿಂತು ಮಾತನಾಡಬೇಕು. ಹೌದೇ ಸ್ವಾಮಿ. ಭೋಜನಕ್ಕೆ ಕುಳಿತುಕೊಳ್ಳುವಾಗ ಹಾ ಏಕಾಸನದಲ್ಲಿ ಕುಳಿತುಕೊಳ್ಳದೆ ಹಾ. ಪ್ರತ್ಯೇಕ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು. ಹಾ ಪರಸ್ಪರ ಮುಟ್ಟಿಕೊಳ್ಳಬಾರದು, ಹಾ ಜೊತೆಯಲ್ಲಿ ಮಲಗಬಾರದು ಹಾ ಇತ್ಯಾದಿ ನಿಯಮಗಳು ಹಾ ಅದು ಆರ್ಷವೈಧವಾದದ್ದು. ಹೌದೇ. ಆದ್ದರಿಂದ ದೂರ ನಿಲ್ಲು, ದೂರ ನಿಲ್ಲು. ನಿಂತಿದ್ದೇನೆ. ನೀನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಹೇಳಿದ್ದಲ್ಲ ನಾನು. ಅದು ನನ್ನ ಭಾಗ್ಯ. ನಿನ್ನನ್ನು ನೋಡಿದ್ರೆ ಹಾ ಯಾವುದೋ ಒಂದು ಉದ್ದೇಶ ಇದ್ದೇ ನಿನ್ನ ಆಗಮನ ಎನ್ನುವುದು ನನಗೆ ದೂರದಿಂದಲೇ ಸ್ಪಷ್ಟವಾಗುತ್ತಾ ಇದೆ. ಹೌದು. ಅಯ್ಯ, ಓ ಕೆಂಡವೊಂದನ್ನು ಸ್ವರ್ಣದಿಂದ ಅಲಂಕರಿಸಿದರೆ ಹಾ ಕೆಂಡಕ್ಕೆ ಸ್ವರ್ಣದ ಪ್ರಭೆ ಬರುತ್ತದೆ. ಹೌದು. ಅದೇ ರೀತಿಯಲ್ಲಿ ಹಾ ಸ್ವರ್ಣ ಹಾ ಕೆಂಡದ ಜೊತೆಯಲ್ಲಿ ಹೊಂದಿಕೊಳ್ಳುವುದಿಲ್ಲ. ಹಾ ಆದ್ದರಿಂದಲೇ ಹಾ ಅದು ಎರಡೂ ಸಮಾನವಾಗಿ ಅಲಂಕೃತವಾಗುವುದಿಲ್ಲ. ಸ್ವರ್ಣ ಎಲ್ಲ ಕಡೆಗೂ ಅಲಂಕಾರಕ್ಕಾಗುತ್ತದೆ. ಹಾ ಹಾಗೆ ಅಂತ ಸ್ವರ್ಣದ ಪ್ರಭೆಯನ್ನೇ ಹಾ ಕುಂಠಿತಗೊಳಿಸುವ ವಸ್ತುವಿನ ಜೊತೆಗೆ ಸ್ವರ್ಣವನ್ನಿಟ್ರೆ ಹಾ ಸ್ವರ್ಣದ ಪ್ರಭೆಯು ಕಡಿಮೆಯಾಗುತ್ತದೆ. ಹಾಗಂತ ಸ್ವರ್ಣವನ್ನು ಕೆಂಡದಲ್ಲಿ ಹಾಕಿದರೆ ಬೇಕಾದ ಆಕಾರಕ್ಕೆ ಒಗ್ಗಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳುವುದನ್ನು ನಾನು ಹೇಳಿದ್ದು ಉರಿಯುತ್ತಿರುವ ಕೆಂಡದ ವಿಷಯ ಅಲ್ಲ. ಓ ಬೆಂಕಿ ಇಲ್ಲದ ಕೆಂಡದ ವಿಷಯ. ಬೆಂಕಿ ಇಲ್ಲದ ಕೆಂಡ. ಹೌದು. ಓ ಬೆಂಕಿ ಇಲ್ಲದ ಕೆಂಡವನ್ನು ತೆಗೆದು ಅದನ್ನು ಸ್ವರ್ಣದಿಂದ ಸುತ್ತಿದ್ರೆ ಹಾ ಸ್ವರ್ಣದ ಪ್ರಭೆ ಕಡಿಮೆಯಾಗುತ್ತದೆ. ಹಾ 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 ಹಾಗೆ ಅಂತ ಈ ಕೆಂಡದ ಪ್ರಭೆ ಏನು ಉದ್ದೀಪನವಾಗುವುದಿಲ್ಲ. ಹಾ ಬೆಂಕಿಗೆ ಹಾಕಿದ್ರೆ ಸ್ವರ್ಣ ಏನು ಹಾ ಉರಿಯದೇ ಇದ್ದದ್ದು ಯಾವುದೂ ಇಲ್ಲ ಅಲ್ವಾ. ಒಂದೇ ಉರಿಯದೇ ಇರುವುದು. ಹಾ ಬೆಂಕಿಗೆ ಬೆಂಕಿಯನ್ನೇ ಹಾಕಿದರೆ ಹಾಕಿದ ಬೆಂಕಿ ಮೊದಲಿನ ಬೆಂಕಿಯಿಂದ ಉರಿದು ಹೋಗುವುದಿಲ್ಲ, ಹೌದು, ಜೊತೆಯಲ್ಲೇ ಉರಿದು ಹೋಗ್ತದೆ. ಹೌದು. ಅಯ್ಯ, ಓ ನೋಡಿದ್ರೆ ನಿನ್ನನ್ನು ಹಾ ಸರ್ವಾಭರಣ ಭೂಷಿತನಾಗಿದ್ದಿ. ಹೌದು. ಈ ಆಭರಣಗಳೆಲ್ಲ ಹೇಗಿವೆ ಅಂದ್ರೆ ಹಾ ಕೆಂಡದ ಜೊತೆಯಲ್ಲಿ ಸಂಯೋಗವಾದ ಹಾಗೆ ಇದೆ. ಹೌದು ಸ್ವಾಮಿ. ಧರಿಸಿದ ಆಭರಣದ ಅಕ್ಕ ಪಕ್ಕದ ದೇಹದ ಭಾಗಗಳು ಹಾ ಕಪ್ಪು ಅಂದ್ರೆ ಕಪ್ಪು. ಹೌದು. ಕೃಷ್ಣವರ್ಣ ಅಂತ ಹೇಳುವುದಲ್ಲ ಈ ಕಪ್ಪಿಗೆ, ಓ ಇದು ಮಷಿ ವರ್ಣ. ಹೌದೌದು. ಅಂತಹ ಒಂದು ವರ್ಣದಿಂದ ಇದ್ರೂ ಕೂಡ ಹಾ ಆಭರಣಗಳನ್ನು ಧರಿಸಿದ್ದಿ. ಹಾ ಈ ವರ್ಣ ಸಹಜವಾಗಿ ಯಾರಿಗೆ ಇದೆಯೋ ಹಾ ಅವರಿಗೆ ಇಷ್ಟು ಆಭರಣಗಳನ್ನು ಧರಿಸಿಕೊಳ್ಳುವ ಹಾ ಸಾಮರ್ಥ್ಯ ಇರುವುದಿಲ್ಲ. ಹಾ ಯಾಕೆ ಅಂದ್ರೆ ಎಲ್ಲವನ್ನೂ ಕಳ್ಕೊಂಡ ಮೇಲೆ ಬರುವ ಸ್ವರೂಪ ಇದು. ಹೌದು. ಅಯ್ಯ, ಓ ಕಿರೀಟ ನೋಡಿದ್ರೆ ಹಾ ರತ್ನ ಖಚಿತವಾದಂತಹ ಕಿರೀಟ, ಹಾ ದೇಹದಲ್ಲಿ ಆಭರಣಗಳೆಲ್ಲ ಇವೆ. ಹಾ ಆದ್ದರಿಂದ ಯಾವುದೋ ಒಂದು ಕಾರಣದಿಂದ ಈ ರೂಪವನ್ನು ಪಡೆದುಕೊಂಡವ ಎಂಬುದಾಗಿ ತರ್ಕಿಸುವುದಕ್ಕೆ ಬರುತ್ತದೆ. ಹಾ ತರ್ಕ ಎಲ್ಲ ಕಡೆಯಲ್ಲಿ ಸಾಧು ಆಗಬೇಕು ಅಂತ ಇಲ್ಲ. ಇಲ್ಲ. ಆದ್ದರಿಂದ ಹಿಂದೆ ಮುಂದೆ ನೋಡದೆ, ಹಾ ಆಲೋಚನೆ ಮಾಡದೆ ಹಾ ನಿನ್ನ ಅಂತರಂಗದ ವಸ್ತು ಸ್ಥಿತಿಯನ್ನು ಹಾ ತಕ್ಷಣ ಹೇಳು. ಸ್ವಾಮಿ, ಪ್ರಾರಂಭದಲ್ಲಿ ನೀವು ನೋಡಿದಿರಿ, ಆಮೇಲೆ ನೀವೇನನ್ನು ಕಂಡಿರಿ. ನೋಡುವುದಕ್ಕೂ ಕಾಣುವುದಕ್ಕೂ ವ್ಯತ್ಯಾಸ ಇದೆ ಎನ್ನುವುದನ್ನು ತಮ್ಮಂತಹ ಪ್ರಾಜ್ಞರ ಬಗ್ಗೆ ನಾನು ಕೇಳಿ ತಿಳಿದಾಗ ನನ್ನನ್ನು ನಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ಹರ್ಷ ಪಡ್ತೇನೆ. ಹೇಳು ಸ್ವಾಮಿ, ನೀವು ಯಾರು ಅಂತ ನನಗೆ ಗೊತ್ತಿದೆ ಸ್ವಾಮಿ. ಕೇಳು ಕುಶನಾಭ ಜಾತ ಸಂಜಾತ, ಕೇಳು ಕುಶನಾಭ ಜಾತ ಸಂಜಾತ, ಶೀಲ ತ್ರಿಶಂಕುನ ಪೇಳ್ವೆ ವಿಖ್ಯಾತ, ವರಗ್ರತು ಶತವನ್ನು
ಮಾಡಿ ಬಳಿಕ ತಾನು ವರಘೃತು ಶತವನ್ನು ಮಾಡಿ ಬಳಿಕ ತಾನು ನರದನು ಸಗಿದೈದಿ ಸುರಪದಿ ಪುರರಿ ಇರುವುದೊಂದು ಮಕವ ಮಾಡಿಸಿರೆಂದು ಇರುವುದೆಂದೊಂದು ಮಕವ ಮಾಡಿಸಿರೆಂದು ಅರುಗಿದೆ ಗುರುಗಳಿಗೆ ಮಣಿದವರಡಿಗಳಿಗೆ ಅರುಗಿದೆ ಗುರುಗಳಿಗೆ ಮಣಿದವರಡಿಗಳಿಗೆ ಕೇಳು ಕುಶನಾಭ ಜಾತ ಸಂಜಾತ ಮಹರ್ಷಿ ಕುಶನಾಭ ಜಾತ ಸಂಜಾತ ನಿಮ್ಮ ಕುರಿತಾಗಿ ನಾನು ಬಲ್ಲೆ ಸ್ವಾಮಿ. ನನ್ನ ಈ ಸ್ವರೂಪವನ್ನು ಕಂಡು ದೂರ ನಿಲ್ಲು ಎನ್ನುವ ಹಾಗೆ ಆಜ್ಞಾಪಿಸಿದಿರಿ. ಆ ಬಳಿಕ ನೀವೇ ನನಗೆ ಆಜ್ಞೆಯನ್ನು ಕೊಟ್ರಿ. ನೀನು ಯಾರು, ನೀನು ಏನು, ನೀನು ಎಷ್ಟು ಎನ್ನುವ ಹಾಗೆ ತಿಳ್ಕೊಳ್ಬೇಕು. ಹಾಗಾದರೆ ಕಂಡದ್ದಲ್ಲ ಎನ್ನುವುದನ್ನು ತರ್ಕಿಸಿದ್ದೀರಿ ಎನ್ನುವುದು ಸ್ಪಷ್ಟ. ಹೌದು ಸ್ವಾಮಿ, ನನ್ನ ಈ ರೂಪಾಂತರ ಎನ್ನುವುದು ನನಗೆ ಒದಗಿದಂತಹ ಒಂದು ದುರ್ಗತಿ ಸ್ವಾಮಿ. ಇದು ರೂಪಾಂತರವ? ಹೌದು. ಎಂತಾಯ್ತು ಸ್ವಾಮಿ? ಸೂರ್ಯವಂಶ ಸಂಜಾತ ನಾನು, ನಿಬಂಧನ ಪುತ್ರನಾದಂತಹ ಸತ್ಯವ್ರತ ತ್ರಿಶಂಕು ಎನ್ನುವುದು ನನ್ನ ನಾಮಧೇಯ. ಸತ್ಯವ್ರತ ನಾನೇ ಸ್ವಾಮಿ. ವರ್ತಮಾನದಲ್ಲಿ ಈ ಸ್ಥಿತಿಯಾಗುವುದಕ್ಕೆ ಕಾರಣವಾದದ್ದು ನನ್ನ ಒಂದು ಆಶೆ. ಆಸೆ? ಹೌದು. ಆಸೆ ಆದ ಕೂಡಲೆಲ್ಲ ಸ್ಥಿತಿ ಬದಲಾವಣೆ ಆಗ್ತದ? ಆಶೆ ಈಡೇರದೆ ಇರುವುದಕ್ಕೆ ಒದಗಿದಂತಹ ಒಂದು ದುಸ್ಥಿತಿ. ಏನು ಆಸೆ ಸ್ವಾಮಿ? 100 ಯಾಗಗಳನ್ನು ಮಾಡುವುದರ ಮೂಲಕವಾಗಿ ಸ್ವರ್ಗದ ಭೋಗವನ್ನು ಪಡೆಯಬೇಕು ಎನ್ನುವಂತಹ ಉತ್ಕಟವಾದಂತಹ ಇಚ್ಛೆಯನ್ನು ಹೊತ್ತು ಆ ಕರ್ಮವನ್ನು ನಾನು ಎಸಗಿದೆ ಅಂತಾದರೆ ಪರಗತಿ ಕೊಡಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಯಾಕೆ ಹೀಗಾಯಿತು ಎನ್ನುವುದನ್ನು ವಶಿಷ್ಠರಲ್ಲಿ ನಾನು ಕೇಳಿದೆ. ನಮ್ಮ ಕುಲಪುರೋಹಿತರು ಅಷ್ಟೂ ಯಾಗಗಳನ್ನು ಮಾಡಿದವರು ಅವರೇ. ಇನ್ನೊಂದು ಯಾಗವನ್ನು ಮಾಡುವುದರ ಮೂಲಕವಾಗಿ ನನಗೆ ಸ್ವರ್ಗವನ್ನು ದೊರಕಿಸಿಕೊಡಿ ಎನ್ನುವ ಹಾಗೆ ನಾನು ಕೇಳಿಕೊಂಡೆ ಸ್ವಾಮಿ. ಆ ಕಾಲಕ್ಕೆ ಅವರು ಕುಂಟು ನೆಪಗಳನ್ನು ಹೇಳುತ್ತಾ ಅದು ಸಾಧ್ಯವಿಲ್ಲ ಅಂತ ಹಾಡಿದರು. ಆದರೆ ನನ್ನ ಆಶೆ ಬತ್ತಲಿಲ್ಲ. ವಶಿಷ್ಠರಷ್ಟೇ ಯೋಗ್ಯತೆಯಿಂದ ಬಲವಂತರಾದಂತಹ ಅವರ ಪುತ್ರರಾದಂತಹ ವಾಸಿಷ್ಠರ ಬಳಿಗೆ ನಾನು ತೆರಳಿದೆ. ಸರಿ ಸ್ವಾಮಿ, ವಶಿಷ್ಠರಿಂದ ಆಗದೇ ಇರುವುದು ನಿಮ್ಮಿಂದ ಸಾಧ್ಯವಾದೀತು. ಯಾವುದೋ ಕಾರಣಾಂತರದಿಂದ ಅವರು ಒಲ್ಲೆ ಎಂದಂತಹ ಕಾರ್ಯವನ್ನು ಮಾಡಿ ನೀವು ಅದನ್ನು ಪೂರೈಸಿಕೊಡಬೇಕು, ನನ್ನ ಮನದ ಕಾಮನೆಯನ್ನು ಈಡೇರಿಸಬೇಕು ಎನ್ನುವ ಹಾಗೆ ಅವರಲ್ಲಿ ಕೇಳಿಕೊಂಡೆವು ಅಂತಾದರೆ ಆಗುವುದಿಲ್ಲ ಅಂತ ಹೇಳಿದರು. ತಂದೆ ಮಾಡಿದಂತಹ ಕೆಲಸ, ತಂದೆ ಮಾಡಿದಂತಹ ಯಜ್ಞ, ಅದರಲ್ಲಿಯೇ ನಿನಗೆ ಎಷ್ಟು ಸಿಕ್ತದೋ ಅದರಿಂದಲೇ ನೀನು ತೃಪ್ತನಾಗಬೇಕು. ತಂದೆಗೆ ವಿರುದ್ಧವಾದದ್ದನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿದರು. ಸರಿ, ನಾನು ಕೇಳಿದೆ, ಯಾಕಾಗುವುದಿಲ್ಲ, ಯಾಕೆ ತಂದೆಯವರು ನನ್ನನ್ನು ನಿರಾಕರಿಸ್ತಾರೆ ಎನ್ನುವ ಹಾಗೆ. ನಿನ್ನಲ್ಲಿ ಪೂರ್ವಜನ್ಮದ ಪುಣ್ಯ ಇಲ್ಲ, ನಿನಗೆ ಹೋಗುವ ಯೋಗ ಇಲ್ಲ, ನೀನು ಅಂಥದ್ದನ್ನೆಲ್ಲ ಆಶಿಸುವುದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದರು. ನನಗೆ ಯಾಕೋ ಮನಸ್ಸಿನಲ್ಲಿ ಕಸಿವಿಸಿ ಆಯಿತು. ಸ್ವರ್ಗವನ್ನು ಸೇರಲೇಬೇಕು ಎನ್ನುವಂತಹ ಉತ್ಕಟೇಚ್ಛೆಯಿಂದ ನಿಮಗಾಗದೇ ಇದ್ರೆ ಇನ್ಯಾರನ್ನಾದರೂ ಕರ್ಕೊಂಡು ನಾನು ಯಜ್ಞವನ್ನು ಮಾಡಿ ನನ್ನ ಸಾಧನೆಯನ್ನು ಪೂರೈಸ್ತೇನೆ ಅಂತ ಹೇಳಿದರೆ ಏನು ಮಾಡಿದ್ರು ಗೊತ್ತೇ? ಏನು ಮಾಡಿದ್ರು ಹೇಳಿ? ಕೇಳಿ ಶಪಿಸಿದರು, ಹೌದು, ಕೇಳಿ ಶಪಿಸಿದರು, ಚಂಡಾಲನಾಗಿರು. ಕೇಳಿ ಶಪಿಸಿದರು, ಚಂಡ
ದುಗುಡದಿ ಬಂದೆನು ತಾಳಿದಿ ರೂಪದಿ ದುಗುಡದಿ ಬಂದೆನು ಕಾಲ ಹಿಡಿವೆ ಕಾಲ ಹಿಡಿವೆ ನಿನ್ನ ಕಾಯು ನೀ ಒಲಿದಿನ್ನ ಕಾಯ ಹಿಡಿದು ಕಾಯ್ವೆ ಎನ್ನ ಕಾಲ ಬಿಡಿದು ಎನ್ನ ಕಾಯು ನೀ ಒಲಿದೆನ್ನ ಕಾಲ ಹಿಡಿವೆ ಎನ್ನ ಕಾಯೋ ನೀ ಒಲಿದೆನ್ನ ಕೇಳಿ ಶಪಿಸಿದರು ಚಂಡಾಲನಾಗಿರು ಎನ್ನುತ್ತ ಋಷಿ ನಿಮ್ಮಿಂದ ಆಗದೇ ಇದ್ದರೆ ಇನ್ನೊಬ್ಬರನ್ನು ಕರೆತಂದು ಯಜ್ಞ ಸಂಪನ್ನಗೊಳಿಸ್ತೇನೆ ಎನ್ನುವ ಹಾಗೆ ನಾನು ಆಡಿದ್ದೇ ತಡ. ಪಿಸುಣ, ದ್ರೋಹಿ, ಗುರುವಿಗೆ ವಂಚನೆಯನ್ನು ಮಾಡಿದವ, ಗುರುವಿನ ಮನಸ್ಸನ್ನು ನೋಯಿಸಿದವ, ನೀನು ಚಾಂಡಾಲನಾಗಿ ಹೋಗು ಎನ್ನುವ ಹಾಗೆ ನನ್ನನ್ನು ಶಪಿಸಿದರು ಸ್ವಾಮಿ. ತತ್ಪರಿಣಾಮವಾಗಿ ನನ್ನ ಈ ರೂಪಾಂತರ. ಆದ್ದರಿಂದಲೇ ನಾನು ಚಾಂಡಾಲನಾದೆ ಸ್ವಾಮಿ. ಪ್ರಪಂಚದಲ್ಲಿ ನನ್ನ ಆಶೆ ಎನ್ನುವುದಕ್ಕೆ ಬೆಲೆ ಇಲ್ಲದೆ ಹೋಯಿತು. ಸಶರೀರನಾಗಿ ಸ್ವರ್ಗ ಪ್ರವೇಶವನ್ನು ಮಾಡಬೇಕು ಎನ್ನುವಂತಹ ಕಾಮನೆಯನ್ನು ಹೊತ್ತ ನನಗೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ನನಗೆ ಬದುಕಿನಲ್ಲಿ ದಿಕ್ಕು ದೆಸೆ ಎನ್ನುವುದು ಯಾವುದು ಗೊತ್ತಿಲ್ಲದೆ, ಗೊತ್ತು ಗುರಿ ಇಲ್ಲದೆ ಅರಸಿ ನಿಮ್ಮೆಡೆಗೆ ಬಂದಿದ್ದೇನೆ ಸ್ವಾಮಿ. ನನ್ನನ್ನು ಕಾಯಬೇಕು ಎನ್ನುವ ಹಾಗೆ ಬೇಡಿಕೊಳ್ತಾ ಇದ್ದೇನೆ. ನಿಬಂಧನ ಪುತ್ರ, ಓ ಸತ್ಯವ್ರತ, ನೀನು ತ್ರಿಶಂಕು ಆದದ್ದು ಯಾವಾಗ? ನನ್ನ ಯೌವನದ ಹೊತ್ತಿನಲ್ಲಿ, ಇನ್ನೂ ಯುವರಾಜನಾಗಿದ್ದಾಗ. 3 ಪಾಪಗಳನ್ನು ಮಾಡಿದ್ರಿಂದಾಗಿ ಅಂತ ನನ್ನ ಆ 3 ಗೂಟಗಳಿಂದ ಆವರಿಸಲ್ಪಟ್ಟವ ಎನ್ನುವ ಕಾರಣದಿಂದಾಗಿ ಹಾಗೆ ಹೇಳಿದ್ರು ಸ್ವಾಮಿ. ಅದೊಂದೇ ಪ್ರಕರಣದಲ್ಲಿ ನಡೆದ 3 ಪಾಪಗಳು. ಒಂದು ಉಪಾಧಿಯ ಮೇಲೆ ಒಂದರ ಮೇಲೆ ಒಂದಾಯಿತು. ಅದೇ ಒಂದೇ ಪ್ರಕರಣದಲ್ಲಿ. ನಿನ್ನನ್ನು ತ್ರಿಶಂಕು ಅಂತ ಕರೆದವರು ವಸಿಷ್ಠರ? ಹೌದು ಸ್ವಾಮಿ. ಅಲ್ಲ, ಲೋಕದವರು ಹೇಳಿದ್ದ. ಮೂಲ ಅವರೇ. ಯಾಕಂದ್ರೆ ಅದು ರಾಜಮುದ್ರೆ ಬೀಳಬೇಕು ಅಂತ ಇದ್ರೆ ಪುರೋಹಿತರು ಹೇಳಿ ಆಗಬೇಕಲ್ಲ. ಈಗ ನನ್ನ ತಂದೆ ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಬೇಕಿದ್ರೆ ಅದಕ್ಕೆ ನಿರ್ದೇಶನ ಕೊಟ್ಟವರು ಅವರೇ ಅಲ್ವ? ಈ ರಾಜ್ಯಭ್ರಷ್ಟ ಆದ್ ಯಾವಾಗ? ಆ ಪ್ರಕರಣದಲ್ಲಿ. ಅದೇ ಪ್ರಕರಣದಲ್ಲಿ. ಹೌದು. ಆ ಹೆಣ್ಣನ್ನು ನಾನು ಅಪಹರಿಸಿ ತಂದೆ ನೋಡಿ. ಅದೇ ನಾನು ಕೇಳುವುದು, ರಾಜ್ಯಭ್ರಷ್ಟತೆ ತ್ರಿಶಂಕು ಆದ್ಮೇಲೆ ಆದದ್ದಲ್ಲ. ಅದೇ ಅದಕ್ಕಿಂತ ಮೊದಲೇ, ಆ ನಂತರದಲ್ಲಿ ಆದದ್ದು ಸ್ವಾಮಿ. ಆಮೇಲೆ ಧೇನುವನ್ನು ಕಡಿದದ್ದು, ಅದನ್ನು ಸಂಸ್ಕರಿಸದೆ ತಿಂದದ್ದು. ರಾಜ್ಯಭ್ರಷ್ಟತೆ ಬಂದದ್ದು ಯಾಕೆ? ಆ ಹೆಣ್ಣನ್ನು ನಾನು ಅಪಹರಿಸಿದೆ ಎನ್ನುವ ಕಾರಣಕ್ಕಾಗಿ. ಹೌದು, ತ್ರಿಶಂಕು ಆಗುವ ಮೊದಲೇ. ಹೌದು, ಸತ್ಯವ್ರತನಾಗಿರುವಾಗಲೇ. ಸತ್ಯವ್ರತನಾಗಿರುವಾಗಲೇ ಆ ಪ್ರಕರಣ ಆದದ್ದು. ಆವಾಗ ಗುರುಗಳು ಏನು ನಿನಗೆ ಪರಿಮಾರ್ಜನೆ ಹೇಳಿಕೊಟ್ರು ವಸಿಷ್ಠರು? ಆವಾಗ ರಾಜ್ಯಭ್ರಷ್ಟತೆ ಶಿಕ್ಷೆ ಅವರ ಬೆಂಬಲದಿಂದಲೇ. ಹೌದು. ಒಂದು ಪ್ರಶ್ನೆ ನಂದು. ಏನು? ವಿವಾಹ ಮಂಟಪದಿಂದ ನೀನು ಸ್ತ್ರೀಯನ್ನು ಅಪಹರಿಸಿದ್ದು ಹೌದು. ಯಾವ ಸಂದರ್ಭದಲ್ಲಿ? ಇನ್ನೂ ಸಪ್ತಪದಿ ಆಗಲಿಲ್ಲ, ಆ ಪೂರ್ವದಲ್ಲಿಯೇ ನಾನು ಅಪಹರಿಸಿದ್ದು. ಅವಾಗಾದರೆ ಕನ್ಯಾಪಹರಣ ಎನ್ನುವುದು ರಾಕ್ಷಸೀಯ ಪದ್ಧತಿಯ ಪ್ರಕಾರ ಕ್ಷತ್ರಿಯರಿಗೆ ಉಚಿತವಾದದ್ದಲ್ವಾ? ಅದನ್ನು ಪರದಾರ ಅಪಹರಣ ಎನ್ನುವ ಹಾಗೆಯೇ ನನ್ನ ಮೇಲೆ ಆರೋಪ ಮಾಡಿ ನನ್ನನ್ನು ರಾಜ್ಯಭ್ರಷ್ಟರು ಅಂತ ಮಾಡಿದರು. ಸಪ್ತಪದಿ ಆಗದೇ ಇದ್ದಾಗ ಆ ಕನ್ಯೆಯೇ ಪರದಾರೆ ಅಂತ ನಿರ್ಣಯ ಆಗುವುದು ಹೇಗೆ? ಹಾಗಂತ ಇದನ್ನು ಪ್ರಶ್ನೆ ಮಾಡಿದರೆ ಶಾಸ್ತ್ರ ತಿಳಿದವರು ಅವರು ಹೇಳಿದ್ದೇ ಮೇಲಾಗುವುದಲ್ವ ಸ್ವಾಮಿ? ಅನಂತರ ತ್ರಿಶಂಕು ಆದಿ. ಹೌದು, ಅದು ವಸಿಷ್ಠ ಸಂಬಂಧವಾದಂತಹ ವ್ಯವಹಾರ ಅವರದ್ದೇ. ಆಮೇಲೆ 100 ಅಶ್ವಮೇಧ ಯಾಗ ಮಾಡಿದ ಅಧ್ವರ್ಯು ಯಾರು? ಅವರೇ. ಏನು ಸಂಕಲ್ಪ? ಆ ಹೊತ್ತಿನಲ್ಲಿಯೂ ಸಂಕಲ್ಪ ಇದ್ದದ್ದಿದೆ, ನಾನು ಸ್ವರ್ಗ ಪ್ರವೇಶ ಆಗಬೇಕು, ನನಗೆ ಸ್ವರ್ಗವನ್ನು ಸೇರಬೇಕು ಎನ್ನುವ ಹಾಗೆ. ಅದೇ, ಅದನ್ನು ಅವರಲ್ಲಿ ಹೇಳಿದ್ಯಾ? ಆ ಕುರಿತಾಗಿ ನೇರವಾಗಿ ಹೇಳಿಕೊಳ್ಳಿಲ್ಲ. ಹಾಗಂತ ನನ್ನಲ್ಲಿ ಆ ಸಂಕಲ್ಪ ಇತ್ತು. ಅದಿರಬಹುದು. ಹೌದು. ಕರ್ಮಕಾಂಡದಲ್ಲಿ
ನಾವು ಯಾರ ಹತ್ತಿರ ನಮ್ಮ ಉದ್ದೇಶದಿಂದ ಕರ್ಮವನ್ನು ಮಾಡಿಸ್ತೇವೆಯೋ ಹಾ ಅವರಲ್ಲಿ ನಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕಲ್ಲ. ಹಾ ಹಾಗಂತ ಆ ಕುರಿತಾಗಿ ಹಾ. ಪ್ರಾರಂಭದಲ್ಲಿ ನಾವು ತೊಡಗುವಾಗ ಹ್ಮ್ 100ಕ್ಕೆ ಮುಟ್ಟುತ್ತೇವೆ ಅಂತ ಹೇಳುವಂತಹ ಪೂರ್ತಿ ವಿಶ್ವಾಸ ಇಲ್ಲಿರ್ತದೆ ಸ್ವಾಮಿ. ನೀರಕ್ಕೆ ಮುಟ್ಟದೇ ಇದ್ರು, ಒಂದನೇ ಯಾಗ ಆದ್ರೂ, ಒಂದಕ್ಕೆ ನಿಲ್ಲುವುದಾದ್ರು ಹಾ. ನಮ್ಮ ಉದ್ದೇಶ ಏನು ಎನ್ನುವುದು ಸಂಕಲ್ಪ ವಾಕ್ಯಗಳಲ್ಲಿ ಸೇರ್ಬೇಕಲ್ಲ. ಸಂಕಲ್ಪದಲ್ಲಿ ಸೇರಬೇಕು. ಶತಾದ್ವರವನ್ನು ಮಾಡುವುದರ ಮೂಲಕವಾಗಿ ಕರ್ಮಕ್ಕೆ ಫಲ ಏನು ಅಂತ ಹೇಳುವಾಗ ಒಂದು ಮಾಡಿದ್ರೆ ಸ್ವರ್ಗ ಸಿಗ್ತದೆ ಅಂತ ಇಲ್ಲಲ್ಲ. ಹಾಗೆಲ್ಲ. ಈಗ ನಾವು 100ಕ್ಕೆ ಮುಟ್ಟಿದ ಮೇಲೆ ಅಶ್ವಮೇಧ ಯಾಗ ಮಾಡಿದ್ರೆ ಸ್ವರ್ಗ ಸಿಗುತ್ತದೆ ಅಂತ ಇಲ್ಲ. ಹಾ ಅಶ್ವಮೇಧ ಯಾಗ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತದೆ, ಪುಣ್ಯ ಸಂಚಯನ ಆಗ್ತದೆ. ಪುಣ್ಯ ಸಂಚಯನ ಆಗುತ್ತದೆ. ಹೌದು. ಸ್ವರ್ಗ ಸಿಗಬೇಕಾದ್ರೆ ಹಾ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಹೌದು. ದರ್ಶಪೂರ್ಣ ಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ. ಹಾ. ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಯಾಕೆ? ನೀನು ವಸಿಷ್ಠ ಶಿಷ್ಯನಾದ್ದರಿಂದ ಹಾ ವಿಮರ್ಶೆ ಮಾಡದೆ ನನಗೆ ಏನು ಉತ್ತರ ಕೊಡುವುದಕ್ಕಾಗುವುದಿಲ್ಲ. ಹೌದು. ಆದ್ದರಿಂದ ಕೇಳ್ತಾ ಇರುವುದು. ಹಾ 100 ಯಾಗ ಮಾಡಿದ್ರೆ ಈಗ ಇರುವ ನಿರ್ಣಯ ಏನು ಅಂದ್ರೆ, ಹಾ ಇಂದ್ರ ಪದವಿ ದೊರೆತವನಿಗೆ ಹಾ ಶತಮಖತ್ವ ಪ್ರಾಪ್ತವಾದರೆ ಹಾ. ಅದು ಶಾಶ್ವತವಾಗಿ ನಿಲ್ಲುತ್ತದೆ. ಹಾ ಅಶ್ವಮೇಧ ಯಾಗ ಮಾಡಿದರೆ ಸಶರೀರ ಸ್ವರ್ಗ ಪ್ರಾಪ್ತಿ ಅಂತ ಎಲ್ಲೂ ಹೇಳಿಲ್ಲ. ಹಾ ಸಶರೀರ ಸ್ವರ್ಗ ಪ್ರಾಪ್ತಿ ಎನ್ನುವುದು ಇಲ್ವೇ ಇಲ್ಲ ಅಂತ ಕಾಣುತ್ತದೆ. ಹಾ 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 ಅಂತ ಇಲ್ಲದೇ ಇರುವ ಹಾ ಈಗ ಇದೇ ಶರೀರದಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎನ್ನುವುದು ಅಲ್ಲ ವಿಷಯ. ಅದರದ್ದು ಹಾ ಯಾಗದ ದ್ವಾರ ಆಗುವುದಿಲ್ಲ. ಯಾಕೆ ಅಂದ್ರೆ, ಹಾ ಸ್ವರ್ಗಕ್ಕೆ ಅಭಿಯೋಗ ಮಾಡಿದ ರಾಕ್ಷಸರು ಯಾರು? ಅಶ್ವಮೇಧ ಮಾಡಿದವರಲ್ಲ. ಅಲ್ಲ. ಹೋಗ್ಲಿಕ್ಕೆ ಆಗುತ್ತದೆ. ಹೌದು. ಆದ್ರೆ ನಿನ್ನ ಸಂಕಲ್ಪ ಹಾಗಲ್ಲ. ಆಹಾ ಯಜ್ಞದ ಅಪೂರ್ವ ಪ್ರಾಪ್ತಿಯ ಮೂಲಕ ಹೋಗಬೇಕು, ಹೌದು ಅಲ್ವಾ? ಹೌದೌದು. ಅದು ಆ ಯಜ್ಞಕ್ಕೆ ಉಂಟಾ ಇಲ್ಲೋ ಅಂತ ನಿರ್ಣಯ ಆಗಬೇಕು. ಹಾ ನಿರ್ಣಯ ಆಗದೇ ಇದ್ರೂ ಕೆಲವೊಮ್ಮೆ ಋಷಿಗಳು ಅವರ ತಪಸ್ಸಿನಿಂದ ಸಂಕಲ್ಪ ಮಾಡಿ ಹೋಗುವುದೆಲ್ಲ ಉಂಟದು ಬಿಡೋಣ. ದೇವತೆಗಳು ಈಗ ಅವರದ್ದಾದಂತಹ ಇಚ್ಛಾಕ್ರಿಯಾ ಶಕ್ತಿಯ ಮಹತ್ವದಿಂದ ಈಗ ಕೆಲವೊಮ್ಮೆ ಮರ್ತ್ಯರನ್ನು ಬರಮಾಡಿಸಿಕೊಳ್ಳುವುದು ಉಂಟಂತೆ. ಈಗ ಆದ್ರೆ ಅದು ಅನುಗ್ರಹ. ಅದೇ ರೀತಿಯಲ್ಲಿ ಋಷಿಗಳ ಅನುಗ್ರಹದಿಂದ ಅದು ಸಾಧ್ಯ ಆಗ್ತದೆ ಅಂತ ನನಗೊಂದು ವಿಶ್ವಾಸ. ಇರ್ಲಿ, 100 ಯಾಗ ಆಯ್ತಾ? 100 ಯಾಗದಲ್ಲೂ ಈ ಸಂಕಲ್ಪ ಗುರುಗಳ ಹತ್ರ ಹೇಳಲಿಲ್ಲ. ನಾನು ಆ ಗುರುಗಳ ಹತ್ರ ಹೇಳಲಿಲ್ಲ, ಹಾಗಂತ ನನ್ನಲ್ಲಿ ಅದನ್ನು ಹೊಂದಿಕೊಂಡಿದ್ದೆ. ಅದಿರ್ಲಿ. ಆಮೇಲೆ ಈಗ 100ನೇ ಒಂದದ್ದನ್ನು ಮಾಡುವಾಗ ಮಾತ್ರ ಹೇಳಿದ್ದೆ. 100ನೇ ಒಂದು ಯಾಗವನ್ನು ಮಾಡುವಾಗ ಅದು ಹೇಳಿದೆ. ಯಾರಲ್ಲಿ? ಗುರುಗಳಲ್ಲೇ ಹೇಳಿದ್ದೆ, ವಸಿಷ್ಠರಲ್ಲಿ. ಹೌದು. ಅವರು ಏನು ಕಾರಣ ಕೊಟ್ಟರು ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವುದಕ್ಕೆ? ಕುಂಟು ನೆಪಗಳನ್ನೇ ಹೇಳಿದ್ದು. ಅಲ್ಲ, ಕಾರಣ ಏನು ಕೊಟ್ರು? ಅದೇ ಹೇಳಿದ್ದು, ನನಗೀಗ ಆಗುವುದಿಲ್ಲ, ಪುರ್ಸೊತ್ತಿಲ್ಲ. ಕೊನೆಗೆ ಹೋದವರು ಮತ್ತೆ ಬರಲೇ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಕಾರ್ಯನಿಮಿತ್ತವಾಗಿ ಹೊರಗೆ ಹೋಗಿದ್ದಾರೆ, ಮತ್ತೆ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಹಾಗೆ 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 ಹೋದವರು ಬರಲಿಲ್ಲ ಅಂತ ಹೇಳಿದ ತಕ್ಷಣ ಅರ್ಥ ಬೇರೆ ಆಗ್ತದೆ. ಅಲ್ಲ, ಹೋದವರು ಬರಲಿಲ್ಲ ಅಂತ ಕೇಳಿದ್ರೆ ನನಗೆ ಆ ವಿಷಯಿಕವಾಗಿ ಮಾತಾಡ್ಲಿಕ್ಕೆ ಅವರು ಮುಂದೆ ಸಿಗ್ಲೇ ಇಲ್ಲ. ಆ ನಂತರ ಇದೆಲ್ಲ ಪ್ರಕರಣ ಬೆಳೆದದ್ದು ಸ್ವಾಮಿ. ಹಾಗಾದ್ರೆ ಹೋದವರು ಬರಲಿಲ್ಲ ಅಂತಲ್ಲ, ನಿನಗೆ ಸಿಗ್ಲಿಲ್ಲ, ನನಗೆ ಸಿಗ್ಲಿಲ್ಲ. ಅದು ವಾಕ್ಯ ಆದ್ರೆ ಚಂದ. 101ನೆಯ ಯಾಗ ಮಾಡುವುದಕ್ಕೆ ಹೊರಟಿನಿ. ಯಾಕೆ ಹಾಗೆ ಹೇಳಿದೆ ಅಂತ ಕೇಳಿದರೆ, ಈ ಪ್ರಕರಣ ನಡೆದ ನಂತರ ಅವರು ಮತ್ತೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಅದಕ್ಕೆ ನಾನು ವಾಸಿಷ್ಠ ಆಶ್ರಮಕ್ಕೆ ಹೋದದ್ದು. ಮತ್ತೆ ಅವರು ಬರುವವರೇ ಆಗಲಿ, ಆಶಯ ಹಾಗೆ ಬರ್ಲಿಕ್ಕೆ. ನಿನಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಹೌದು. ವಾಸಿಷ್ಠರು ಸಿಕ್ಕಿದರಾ? ಅವರು ಸಿಕ್ಕಿದ್ರು. ಎಷ್ಟವರು? 50 ಜನ. ಎಷ್ಟು ಮಂದಿ? 100 ಮಂದಿ. 100 ಮಂದಿ. ಹೌದು. ವಾಸಿಷ್ಠರಲ್ಲಿ ಹೇಳಿದಾಗ ಅವರೇನು ಹೇಳಿದ್ರು? ಅವರು ಮೊದಲೇ 3 ಬಾರಿ ಆಗ ದಾಗ ದಾಗ ದಾಗದು. ಈಗ ಇನ್ನೊಂದು ಪ್ರಶ್ನೆ ಉಂಟು ನಿನ್ನ ಹತ್ರ. ಏನು? ಈ ಶತಾದ್ವರ ಮಾಡುವಾಗ ನೀನು ತ್ರಿಶಂಕುವಾಗಿಯೇ ಇದ್ದೀಯಲ್ಲ? ಅದೇ ಸ್ವಾಮಿ, ಅದೊಂದು ಹೆಸರು, ಅಡ್ಡ ಹೆಸರು ಹೋಗ್ಲಿಲ್ಲ ನನಗೆ. ಅಲ್ಲ, ಅಡ್ಡ ಹೆಸರಲ್ಲ, ಅದು ಸರಿಯಾದ ಹೆಸರೇ ಇರಲಿ. ಯಾಕೆಂದ್ರೆ ಅದಕ್ಕೆ ವ್ಯುತ್ಪತ್ತಿ ಉಂಟು. ಅದು ಕರ್ಮ ಸಂಬಂಧವಾಗಿ ಪ್ರಾಪ್ತವಾದ ಹೆಸರಲ್ವಾ? ಇರಬಹುದು. 3 ಶಂಕುಗಳು ಏಕತ್ರ ಇರುವ ಕಾರಣದಿಂದ ತ್ರಿಶಂಕು. ಅಲ್ಲ, ನದು ಪ್ರಶ್ನೆ ಆಗ್ತದೆ ಸ್ವಾಮಿ. ಈಗ ಯಜ್ಞಾದಿಗಳನ್ನು ಮಾಡಿದ್ರೆ ಪಾಪ ಮತ್ತೆ ಉಳಿತದ? ಅಲ್ಲ, ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಆದೀತು ಸ್ವಾಮಿ. ಅಲ್ಲ, ನನಗೆ ಸಂಶಯ. ನೀನು ಅಶ್ವಮೇಧ ಯಾಗ ಮಾಡುವುದಕ್ಕೆ ಆರಂಭ ಆದಾಗ ನೀನು ತ್ರಿಶಂಕು ಆಗಿದ್ದದ್ದು ಹೌದಾ? ಹೌದು. ಅದು ಬೇಕಾದ ವಿಷಯ. 3 ಪಾಪಗಳು ಇರುವಾಗಲೇ ಅಶ್ವಮೇಧ ಯಾಗ ಮಾಡಿಸುವುದು ಹೇಗೆ ಅಂತ ಬರುವುದಿಲ್ವಾ? ಹೌದು. ಅದಾಲೋಚನೆ ಮಾಡಿದ್ದೀಯ ನೀನು? ಅಲ್ಲ ಸ್ವಾಮಿ, ಆ ಕುರಿತಾಗಿ ನಾನು ಯಜ್ಞದ ಬಗ್ಗೆ ವಿಶ್ವಾಸ ಹೊಂದಿದ್ದವ. ಹಾಗಾಗಿ ಇದನ್ನು ತೊಡೆಯುವುದಕ್ಕೆ ಇದೊಂದು ಉಪಾಧಿ ಆದೀತು ಅಂತ ಹೇಳುವುದು ನನ್ನ ಮನಸ್ಸಿನಲ್ಲಿದ್ದದ್ದು ಸ್ವಾಮಿ. ಸರಿಯೋ ತಪ್ಪೋ ಗೊತ್ತಿಲ್ಲ. ಪಾಪ ಪರಿಹಾರ ಎನ್ನುವುದು ಯಜ್ಞದ ಫಲ. ಹೌದು. ಹಾಗೆ ಅಂತ ನಿರ್ದಿಷ್ಟವಾದ ಪಾಪ ಇರುತ್ತಾ ಯಜ್ಞಾಧಿಕಾರ ಪ್ರಾಪ್ತವಾಗ್ತದ?
ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಮಾಡಬೇಡುವ? ಅಲ್ಲ ಸ್ವಾಮಿ, ಆ ಕುರಿತಾಗಿ ನಾವು ಅದು ಗೊತ್ತಿಲ್ಲದೆ ಇದ್ದದ್ದಲ್ಲ ವಶಿಷ್ಠರಿಗೆ. ನಾನು ಅವರಲ್ಲಿ ಹೇಳಿಕೊಂಡೆ, ಒಂದು ವೇಳೆ ಹಾಗೆ ಇದ್ರೆ ಅದನ್ನು ಅವರು ಮಾಡಬೇಕಿತ್ತು. ನಾನು ಆ ಬಗ್ಗೆ ಅದಕ್ಕೆ ಹೆಚ್ಚು ತಲೆ ಕೊಡಲಿಲ್ಲ. ನನಗೆ ಬೇಕಾದದ್ದು ನಿನ್ನ ಉತ್ತರ. ಹೌದು ಸ್ವಾಮಿ. ನೀನು ತ್ರಿಶಂಕು ಆಗಿರುವಾಗಲೇ ಯಜ್ಞಾರಂಭ ಮಾಡಿದ್ದ, ಹೌದಾ? ಹೌದು. ಸರಿ, ಅದೇ ಬೇಕಾದ ವಿಷಯ. 100 ಮಾಡಿದಿ, 101ನೇ ಎದ್ದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಹೌದು. ಏನು ಶಾಪ ಕೊಟ್ರು? ಕೊಟ್ಟದ್ದು ವಾಸಿಷ್ಠರು. ಹೌದು. ಏನು ಕೊಟ್ರು? ಚಾಂಡಾಲನಾಗಿ ಹೋಗು. ಅದೀಗ ಇದಕ್ಕಿಂತ ದೊಡ್ಡದದು, ಈ ತ್ರಿಶಂಕುವಿಗಿಂತ ದೊಡ್ಡದದು. ಅಲ್ಲಿ ನಿನ್ನ ಹತ್ರ ಕೇಳುದು ನಾನು. ಅಲ್ಲ, ದೊಡ್ಡದಲ್ಲ ಅಂತ ಹೇಳಿದ್ರೆ ಈಗ ನಿಮ್ಗೆ ಬರುವಾಗ ನೀನು ಯಾರು ದೂರ ನಿಲ್ಲು ಅಂತ ಹೇಳಿದ್ದೀರಿ. ಹೌದು. ನನಗೆ ಇದು ದೊಡ್ಡದೆ. ಅಲ್ಲ, ಪಾಪದ ವಿಷಯದಲ್ಲಿ ಶಾರೀರಿಕವಾಗಿ ಕೇವಲ ನೋಟ ಮಾತ್ರಕ್ಕೆ ಇರುವಂತಹದ್ದು. ಈಗ ಶಾಪದ ಪರಿಣಾಮ ಎಲ್ಲೆಲ್ಲ ಆಗಿದೆ ಅಂತ ನಾವು ಆಲೋಚನೆ ಮಾಡಿದ್ರೆ ನಿನ್ನ ಶರೀರದಲ್ಲಿ ಮಾತ್ರ ಅಲ್ವಾ ಆದದ್ದು? ನಿನಗೇನು, ನೀನು ಅಧ್ಯಯನ ಮಾಡಿದ್ದು ಮರೆತು ಹೋಗಿದ? ಅದಾಗ್ಲಿಲ್ಲ. ನಿನ್ನ ಅಸ್ತಿತ್ವದ ಬಗ್ಗೆ ಮರೆತು ಹೋಗಿದ? ನಿನ್ನ ಅಂತರಂಗ ಸತ್ವ ಬಿಟ್ಟು ಹೋಗಿದ? ಏನೂ ಆಗ್ಲಿಲ್ಲಲ್ಲ. ಆವಾಗ ನಿನಗೆ ಶಾಪದ ಪರಿಣಾಮ ಆದದ್ದೆಲ್ಲಿ? ದೇಹದಲ್ಲಿ. ದೇಹ ವಿಕಾರ ಆಗಿ. ಈ ಲೋಕ ಪ್ರಧಾನವಾಗಿ ದೈಹಿಕ ವ್ಯಾಪಾರದ ಲೋಕ. ಹೌದು, ಅದಕ್ಕೊಂದು ಅಸ್ತಿತ್ವ ಇಲ್ಲಿ ಉಂಟು. ಸುಂದರನಾದರೂ ಕೂಡ ಅವ ವಾಮನನಾಗಿದ್ರೆ ಸ್ವೀಕರಿಸುವುದಿಲ್ಲ. ನೋಡ್ಲಿಕ್ಕೆ ಬಹಳ ಚಂದ ಇದ್ದಾನೆ, ಒಂದು ಕಾಲು ಕುಂಟು ಅಂತ ಆದ್ರೆ ಒಬ್ಳು ಹುಡುಗಿಗೆ ಹುಡುಗ ಸಿಗ್ತಾನ? ಎಷ್ಟು ಶೃಂಗಾರ ಇದ್ರು ಹುಡುಗಿ ಮೂಕೊರತೆ ಅಂತ ಆದ್ರೆ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗೆಲ್ಲ ಆದಾಗ ಮತ್ತೆ ಮಂಟಪದಿಂದ ಹೇಳ್ತಾರುದು. ಅಲ್ಲ, ಹೇಳಿದ್ ನನ್ನ ವಿಷಯ ಅನಿವಾರ್ಯ. ಈಗ ವಸಿಷ್ಠರು ಈ ರೀತಿಯಲ್ಲಿ ವ್ಯವಹಾರ ಮಾಡಿದ್ದಾರೆ. ಅವರಿಗೆ ಒಂದು ಅಭ್ಯಾಸ ಉಂಟು. ಏನು? ಒಂದು ಕಡೆ ಕಾರ್ಯಕ್ರಮ ಒಪ್ಪಿಕೊಳ್ಳುವುದು, ಅದೇ ಸಂದರ್ಭದಲ್ಲಿ ಅದೇ ದಿನಗಳಲ್ಲಿ ಬೇರೆ ಕಡೆ ಕಾರ್ಯಕ್ರಮ ಒಪ್ಪಿಕೊಳ್ಳುವುದು. ಆ 2 ಕಾರ್ಯಕ್ರಮಗಳ ಬಲಾಬಲಗಳನ್ನು ನೋಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗುದು. ಇದೆಲ್ಲಿ ನಿರ್ಣಯ ಆಗಿದೆ ಅಂದ್ರೆ ನಿಮಿರಾಜನ ಯಜ್ಞ ಸಂದರ್ಭದಲ್ಲಿ ನಿರ್ಣಯ ಆಗಿದೆ. ಕೇಳಿದ್ದೇವೆ. ಎಷ್ಟು ನಿರ್ಣಯ ಆಗಿದೆ, ಎಷ್ಟು ಆ ಚಕ್ರವರ್ತಿ ಪ್ರಬಲನಾಗಿದ್ದ ಅಂದ್ರೆ ಅವನ ಶಾಪವಾಕ್ಯಕ್ಕೆ ಇವರ ದೇಹ ಪತನ ಆಗಿದೆ. ನಮಗೆ ಅಷ್ಟು ಸಾಮರ್ಥ್ಯ ಇಲ್ಲ. ಅಷ್ಟು ಸಾಮರ್ಥ್ಯ ಇದ್ರೆ ವಸಿಷ್ಠರು ಬರುವುದೇ ಇಲ್ಲ ನಿನ್ನ ಹತ್ರ. ಅವರು ಸ್ವಲ್ಪ ದುರ್ಬಲ ಶಿಷ್ಯರ ಹತ್ರವೇ ಬರುವುದು. ಹೌದು, ಪ್ರಬಲನಾದ ಶಿಷ್ಯರ ಹತ್ರ ಬರುವುದಿಲ್ಲ ಅವರು. ಅವರು ಜನ ಸರಿ ಇಲ್ಲ ಅಂತ ಹೇಳಿದ್ದ ನಾನು. ಅದಕ್ಕೆ ನನಗೂ ಅವರಲ್ಲಿ ಒಂದು ಸ್ವಲ್ಪ ಈಗ ಕಡಿಮೆ ಆಗಿದೆ, ತಪಸ್ಸು ಮಾಡಿ ಮಾಡಿ ಮಾಡಿ. ಆದ್ರೆ ಒಂದು ಸ್ವಲ್ಪ ಪೂರ್ವ ಕಾಲದ್ದುಂಟು. ಹೌದೇ ಸ್ವಾಮಿ? ನೆನೆದು ಪೂರ್ವ ದ್ವೇಷ ಕೃತಿಯ ನೆನೆದು ಪೂರ್ವ ದ್ವೇಷ ಕೃತಿಯ ಕಣಲಿ ಕಿಡಿ ಕಿಡಿ ಕಣಲಿ ಕಿಡಿ ಕಿಡಿ ಆಗಿ ಕೌಜಿಗ ಮುನೆ ಕಠೋರ ಧ್ವನಿಯೊಳಗಿಂತೆಂದ ಮಹೇಶ್ವರಗೆ ತಪಸ್ಸನ್ನು ಮಾಡ್ತಾ 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 ಮನಸ್ಸಿನ ದುರ್ಭಾವನೆಗಳು ಕ್ಷಯಿಸ್ತಾ ಹೋದ್ರೂ ಕೂಡ ವಸಿಷ್ಠ ಎನ್ನುವ 3 ಅಕ್ಷರ ನನ್ನನ್ನು ನಖಶಿಖ ಅಂತ ಕ್ರೋಧಕ್ಕೆ ಒಳಗಾಗುವ ಹಾಗೆ ಮಾಡ್ತದೆ. ಹಾಗೆ ಅಂತ ಕೋಪ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತದೆ. ಬಂದ ಕೋಪ ನನ್ನನ್ನು ಮಾನಕ್ಕೆ ಒಳಪಡುವುದಿಲ್ಲ, ನನ್ನನ್ನು ದಳೆಯುವುದಿಲ್ಲ. ಯಾಕೆ ಅಂದ್ರೆ ಅದು ನನ್ನ ಸ್ವಾಧೀನದಲ್ಲಿರ್ತದೆ. ಹೌದಂತೆ. ಆದ್ದರಿಂದಲೇ ಇದಮಿತ್ತಂ ಕಿಂಕರ್ತವ್ಯಂ ಎಂಬುದನ್ನು ಸರಿಯಾಗಿ ಚಿಂತನೆ ಮಾಡಿ ಕ್ರೋಧಾವಿಷ್ಟನಾಗಿದ್ರೂ ನಿರ್ಣಯ ಮಾಡ್ತೇನೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡುವುದಿಲ್ಲ. ಕೋಪವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡು ಏನು ಮಾಡಬೇಕು ಹಾಗೆ ಕೋಪವನ್ನು ಬಳಸಿಕೊಳ್ತೀರಿ ಅಂತ ಆಯ್ತು. ನಿರ್ಣಯ ಮಾಡಬೇಕಾದ್ರೆ ಸಮಾಧಾನದಲ್ಲಿದ್ದಾಗ ನಿರ್ಣಯ ಆಗುವುದಿಲ್ಲ. ಸಮಾಧಾನದಲ್ಲಿದ್ರೆ ಯಾವ ನಿರ್ಣಯ ಆಗುತ್ತದೆ? ಇವತ್ತು ಊಟಕ್ಕೆ ಏನು ಮಾಡುವುದು, ಹೌದೌದು, ನಾಳೆ ಎಲ್ಲಿಗೆ ಹೋಗುವುದು ಇತ್ಯಾದಿ ಸಾಮಾನ್ಯ ವ್ಯವಹಾರಗಳು ಮಾತ್ರ ಸಮಾಧಾನದಲ್ಲಿ ನಿರ್ಣಯ ಆಗುವುದು. ಅದ್ಭುತವಾದಂತಹ ನಿರ್ಣಯಗಳಾಗಬೇಕಾದ್ರೆ ಅದು ಸಾಮಾನ್ಯ ಮಾನಸಿಕ ಸ್ಥಿತಿಯವರಿಗೆ ಆಗುವುದಿಲ್ಲ. ಓಹೋ, ಈ ಲೋಕದಲ್ಲಿ ಅದ್ಭುತಗಳನ್ನೆಲ್ಲ ಮಾಡಿದವರು ಯಾರು ಗೊತ್ತುಂಟ? ಯಾರು? ಮನಸಾತೀತವಾದ ಶಕ್ತಿಯನ್ನು ಪಡ್ಕೊಂಡವರು. ಆದ್ದರಿಂದಲೇ ಅತಿಮಾನಸ ಶಕ್ತಿಯವರು.
ಅಚಿಂತ್ಯ ಶಕ್ತಿ ಉಳ್ಳವರು ಅಲ್ಲ, ಹಾ ಅತಿ ಮಾನಸ ಶಕ್ತಿ ಉಳ್ಳವರು. ಹಾ ಮನಸ್ಸಿಗೊಂದು ಶಕ್ತಿ ಇದೆ, ಹಾ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ಅದನ್ನೂ ಮೀರಿದ ಮಾನಸಿಕ ಸ್ಥಿತಿಗೆ ಅತಿಮಾನಸ ಪ್ರಜ್ಞೆ ಅಂತ ಹೆಸರು. ಓ ಆ ಅತಿಮಾನಸ ಪ್ರಜ್ಞೆ ಒಬ್ಬನಿಗೆ ಬರಬೇಕಾದ್ರೆ ಅವನ ದೇಹದಲ್ಲಿರುವ ಪಂಚಭೂತಗಳು ಅವನ ನಿಯಂತ್ರಣದಲ್ಲಿರಬೇಕು. ಅವನ ದೇಹದಲ್ಲಿರುವ ತ್ರಿಗುಣಗಳು ಅವನ ನಿಯಂತ್ರಣದಲ್ಲಿರಬೇಕು. ಪಂಚಭೂತಗಳ ಪಂಚೀಕರಣವನ್ನು ವ್ಯತ್ಯಾಸವಾಗಿ ದೇಹದಲ್ಲಿ ಪರಸ್ಪರ ವಿಲಾಪನ ಮಾಡುವ ಸಾಮರ್ಥ್ಯ ಬಂದಿರಬೇಕು. ಹಾಗೆ ಬಂದ ಕಾಲದಲ್ಲಿಯೇ ನನಗೆ ಉಷೋದೇವಿಯ ದರ್ಶನವಾದದ್ದು. ಇದು ತಪಸ್ಸಿನ ವಿವಿಧ ವಿವಿಧ ಹಂತಗಳು. ಆ ಹಂತಗಳನ್ನೆಲ್ಲ ಮೀರಿ ಇವತ್ತು ಸರ್ವರಿಂದಲೂ ತಪೋಮೂರ್ತಿ ಎಂಬುದಾಗಿ ಕರೆಸಲ್ಪಟ್ಟವ ನಾನು. ಆದ್ದರಿಂದಲೇ ಬಂದ ಕ್ರೋಧ ನನ್ನ ನಿಯಂತ್ರಣದಲ್ಲಿರ್ತದೆ. ವಸಿಷ್ಠ ಏನು ಮಾಡಿದ? ಅವ್ಯವಸ್ಥೆಗೆ ಒಳಪಡಿಸಿದ ನಿನ್ನನ್ನು. ಹೌದು, ನಿನ್ನಲ್ಲಿ ಏನು ಪೂರ್ವಾಗ್ರಹ ಇದ್ದ ಹಾಗೆ ವ್ಯವಹರಿಸಿದ. ಹೌದು, ಬಿಡು ಬಿಡು, ನಿನಗಿರುವ ಆಸೆ ಏನು? ಈ ದೇಹದಲ್ಲಿ ಸಹಿತ ಹೆದರಬೇಡ. ಈ ಶರೀರ ಸಹಿತವಲ್ಲವೇ ನಿನಗೆ ಸ್ವರ್ಗಕ್ಕೆ ಹೋಗಬೇಕಾದದ್ದು? ನನ್ನ ಕಾಮನೆ ಅದು ಈಡೇರಿಸುವ. ಹೌದಾ? ಯಾವ ಆಲೋಚನೆಯೂ ಮಾಡಬೇಕಾಗಿಲ್ಲ. ಯಾಗವನ್ನು ಮಾಡ್ತೇನೆ. ಏನೇನು ಯಾಗಕ್ಕೆ ಪರಿಕರಗಳು ಬೇಕು ಅದನ್ನೆಲ್ಲ ವ್ಯವಸ್ಥೆಗೊಳಿಸು. ಯಾರ್ಯಾರಿಗೆ ಹೇಳಬೇಕು ಅಂತುಂಟು ಅವರಿಗೆಲ್ಲ ಹೇಳಿ ಕಳುಹಿಸು. ಅಧ್ವರ್ಯಗಳು ಬರಬೇಕು, ಹೋತ್ರಗಳು ಬೇಕು, ಉದ್ಗಾತ್ರಗಳು ಬೇಕು, ಸುಬ್ರಹ್ಮಣ್ಯರು ಬೇಕು, ಪ್ರಸ್ತೋತ್ರಗಳು ಬೇಕು, ಎಲ್ಲರೂ ಬೇಕು ಯಜ್ಞಕ್ಕೆ. 16 ವಿಧದ ಆರ್ಪಿಜ್ಯವನ್ನು ನೆರವೇರಿಸುವ ಸಾಮರ್ಥ್ಯವುಳ್ಳವರು. ಅದಕ್ಕೆ ಎಷ್ಟೆಷ್ಟು ಅಧ್ಯಯನ ಸಂಪತ್ತು ಬೇಕೋ ಆ ಅಧ್ಯಯನ ಸಂಪತ್ತುಳ್ಳವರು. ಎಷ್ಟೆಷ್ಟು ಬೇಕು ಅಂತ ನನ್ನ ಶಿಷ್ಯರ ಹತ್ರ ಕೇಳಿಕ. ಆದೀತು. ಸಾಮಗ್ರಿಗಳು ಏನೇನು ಬೇಕು ಅಂತ ಶಿಷ್ಯರ ಹತ್ರ ಕೇಳಿಕ. ಅವರು ಮಾಡಿದ ಪಟ್ಟಿ ಎಲ್ಲ ಉಂಟು, ಆದ್ರೆ ನಿಮ್ದು ಬೇರೆ ಪಟ್ಟಿ ಇದ್ರೆ. ಯಾರದ್ದು ಪಟ್ಟಿ? ವಶಿಷ್ಠರದ್ದು. ಅದಾಗುವುದಿಲ್ಲ. ಇನ್ನೊಬ್ಬರ ಪಟ್ಟಿಯಲ್ಲಿ ನಾನು ಕಾರ್ಯಕ್ರಮ ಮಾಡುವಷ್ಟು ಸಣ್ಣ ಜನ ಏನು ಅಲ್ವಾ? ಏನು ಅಲ್ಲ. ನಾನು ಕಾರ್ಯಕ್ರಮ ಯಜ್ಞ ಮಾಡಬೇಕಾದ್ರೆ ಯಜ್ಞ ಪರಿಕರಗಳು ನಾನು ಹೇಳಿದ ಹಾಗೆ ಇರಬೇಕು. ಆದೀತು. ಮತ್ತು ಒಂದುಂಟು. ಏನು? ಅದು ಸ್ವಲ್ಪ ಹಳೆಯ ಪಟ್ಟಿ. ಹೌದಾ? ಹಳೆಯ ಪಟ್ಟಿಯಲ್ಲಿ ಕಾರ್ಯಕ್ರಮ ಆಗುವುದಿಲ್ಲ. ಇಲ್ವಾ? ಇಲ್ಲ. ಆಯಾಯ ಕಾಲಕ್ಕೆ ಹೊಸ ಹೊಸ ಪಟ್ಟಿಯನ್ನು ಕೊಡುವವನೇ ಸರಿಯಾದ ಪುರೋಹಿತ. ಒಂದು ಪಟ್ಟಿಯ ವ್ಯವಸ್ಥೆ ಹಾಗಾಗಲಿ, ಮತ್ತೆ ಅದಕ್ಕೆ ಬೇಕಾದ ಜನ ಅಂತ ಹೇಳಿದ್ರಲ್ಲ. ಹೌದು, ಸ್ವಲ್ಪ ಅದನ್ನು ತಾವೇ ನಿರ್ವಹಿಸಿದ್ರೆ ಒಳ್ಳೆ. ಯಾರು ಬೇಕು ಅಂತ ನನ್ನ ಶಿಷ್ಯ ಹೇಳ್ತಾನೆ. ಹೌದು. ನನ್ನ ಮನಸ್ಸನ್ನರಿತು ಹೇಳ್ತಾನೆ. ಹೌದು. ಅಧ್ವರಿಯೂ ಬೇಕು. ಕೂತ್ಕೊಳ್ಳಿಕ್ಕೆ ನಾನೇ ಇದ್ರು. ಹೌದು. ಅಧ್ವರಿಯು ಪರಿಜ್ಞಾನ ಇದ್ದವರು ಬೇಕು. ಆಮೇಲೆ 4 ವೇದಗಳನ್ನು ಕರಿತು ಆಭಿಚಾರಾದಿ ಪ್ರಕ್ರಿಯೆಗಳನ್ನು ತಿಳಿದಿರುವ ಬ್ರಹ್ಮಸ್ಥಾನಾಲಂಕರಣದ ಸಾಮರ್ಥ್ಯ ಇರುವವರು ಬೇಕು. ಆಮೇಲೆ ಉದ್ಗಾತ್ರಗಳು ಬೇಕು. ದೇವತೆಗಳನ್ನು ಕರೆಯುವವರು ಬೇಕು. ಪ್ರಸ್ತೋತ್ರಗಳು ಬೇಕು. ಸರಿ. ಹೀಗೆ ಅನೇಕ ವಿಧವಾದಂತಹದ್ದು. ಎಲ್ಲರನ್ನು ಕರಿ ನೀನು ಋಷಿ ಮುನಿಗಳನ್ನು. ಆದೀತು. ಆಂಗಿರಸರಿಂದ ಆರಂಭಿಸಿ ಎಲ್ಲಿಯವರೆಗೆ ಸಿಗುತ್ತಾರೆ ಆ ವಾಸಿಷ್ಠರಿಗೂ ಬೇಕಾದ್ರೆ ಹೇಳಿಕೆ ಕೊಡು. ಹೌದು. ಎಲ್ಲರನ್ನು ಕರಿ. ಸಶರೀರನಾಗಿ ಸ್ವರ್ಗ ಪ್ರವೇಶ ಮಾಡುವುದೇ ನನ್ನ ಗುರಿ. ಹಿಂದೆ ನೀವು ಗುರು ಇದ್ದೀರಿ. ಆಗಬೇಕಾದದ್ದು ವ್ಯವಸ್ಥೆ ನಾನು ಮಾಡ್ತೇನೆ ಸ್ವಾಮಿ. ಮಾಡು ನೋಡೋಣ. ತರಣಿ ಜಾತಿಯರು ಕೇಳಿರಿತ್ತ ಕಾಲ ಹರಣ ಸುಕ್ತಿಯ ಬಿಡಿರತ್ತ
ಬಿಡಿರತ್ತ ಬರುವ ಧೂಮದ ಪರಿಕರವನ್ನು ತಿಳಿದೇನ ಬರುವ ಧೂಮದ ಪರಿಕರವನ್ನು ತಿಳಿದೆನೋ ತರೆಯೊಳೊಂದ ಸರಿಯ ಮಾತತ್ವರವು ನಡೆಯುತ್ತ ಇರುವುದೀಗಲೋಯ ತರಣಿ ಜಾತ್ಯರು ಕೇಳಿರುತ್ತಾಯಿ ಕಾಲಹರಣ ದುಕ್ತಿಯಾಯಿ ಬಿಡಿರತ್ತ ಸ್ವರ್ಗದ ಈ ಸಂದರ್ಭದಲ್ಲಿ ಸುಧಮ ಸಭೆಯಲ್ಲಿ ಕುಳಿತುಕೊಂಡಿರುವಂತ ನನ್ನಲ್ಲಿ ಈ ಹೊತ್ತಿನಲ್ಲಿ ನನ್ನದಾಗಿರುವಂತಹ ದಿಕ್ಪಾಲಕರೆಲ್ಲರೂ ಕೂಡ ದಿಗ್ಭ್ರಮೆಗೊಳಗಾಗಿ ಬಿಟ್ಟಿದ್ದಾರೆ. ಯಾವುದೋ ಒಂದು ಯಜ್ಞದ ಧೂಮ ಸ್ವರ್ಗದ ಈ ಸಭೆಯನ್ನು ಮುಸುಕುತ್ತಾ ಇದೆ ಅಂತೇಳಾದ್ರೆ ಇದು ಏನು ಎನ್ನುವಂತಹ ಗೊಂದಲಕ್ಕೆ ನಮ್ಮವರೆಲ್ಲ ಒಳಗಾಗಿದ್ದಾರೆ. ಹಾಗಾದರೆ ಯಾವುದು ಏನಾಗ್ತಾ ಇದೆ ಅಂತೇಳಿ ಕೇಳುವಾಗ ಈ ವರುಣನೇ ಆದಿಯಾಗಿರುವಂತ ಇವರೆಲ್ಲ ನೇರವಾಗಿ ನನ್ನಲ್ಲಿ ಬಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಜ್ಞ ಧೂಮ ಈ ನಾಲ್ಕ ಲೋಕಕ್ಕೆ ಬರುವಂತ ಹೊತ್ತಿನಲ್ಲಿ ತಕ್ಷಣದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಬೇಕಾದಂತ ಇವರ ಕಾರ್ಯ ಇತ್ತು. ಆ ಹೊತ್ತನ್ನು ಬಿಟ್ಟು ಇದರ ಉದ್ದೇಶ ಏನು ಎಂಬುದಾಗಿ ಇವರೆಲ್ಲ ಕೇಳ್ತಾ ಇದ್ದಾರೆ ಅಂತೇಳಾದ್ರೆ ಯಾಗವನ್ನ ಮಾಡುವಂತವನ ಉದ್ದೇಶವೇ ಇಲ್ಲಿ ಸ್ಪಷ್ಟವಾಗಲಿಲ್ಲ ಎನ್ನುವುದು ನನ್ನ ದಿಕ್ಪಾಲಕರಿಗೆ ಅರ್ಥ ಆಯಿತು. ಹಾಗಾಗಿ ವರುಣನಿಗಿಂತಲೂ ಮೊದಲಾಗಿ ನಾನು ಕರೆದು ಹೇಳ್ತಾ ಇರುವುದು ಯಾರಿಗೆ ಕೇಳಿದರೆ ಕಾಲನಾಗಿರುವಂತ ಯಮನಿಗೆ. ಯಮನ ಕಾಲಕ್ಕೂ ಕೂಡ ನಿಲುಕದಂತಹ ರೀತಿಯಲ್ಲಿ ಒಂದು ಯಜ್ಞಕ್ರಿಯೆ ನಡೀತಾ ಇದೆ ಅಂತೇಳಾದ್ರೆ ಕಾಲಾತೀತವಾಗಿರುವುದು ಏನೋ ಭೂಮಿಯಲ್ಲೋ ಭೂಲೋಕದಲ್ಲಿ ನಡೀತಾ ಇದೆ ಅಂತೇಳಿ ಅರ್ಥ. ಆ ಕಾರಣಕ್ಕಾಗಿ ಅವನ ಹತ್ತಿರ ಹೇಳ್ತಾ ಇರುವುದು ಆ ಮೂಲಕವಾಗಿ ಸಮಸ್ತವಾಗಿರುವಂತ ನನ್ನ ಎಲ್ಲ ಸಭಾಸದರಿಗೂ ತಿಳಿಸಿ ಬಯಸ್ತಾ ಇದ್ದೇನೆ. ಏನು ಕೇಳಿದರೆ ಇದು ಸಾಮಾನ್ಯವಾದಂತಹದ್ದು ಅಲ್ಲ. ಲೋಕದ ನಿಯಮಕ್ಕೆ ವಿರುದ್ಧವಾಗಿರುವಂತದ್ದೊಂದು ನಡೀತಾ ಇದೆ. ನಡೆಸುವಂತ ವ್ಯಕ್ತಿ ಮತ್ಯಾರೂ ಅಲ್ಲ, ವಿಶ್ವಾಮಿತ್ರರಾಗಿರುವಂತಹ ಕೌಶಿಕ ಮುನಿ ಆ ಕೆಳಗಡೆ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ. ಇದರ ಹಿನ್ನೆಲೆಯ ಮರ್ಮ ಏನು ಎನ್ನುವುದನ್ನ ಅರ್ಥ ಮಾಡಿಕೊಂಡಿರುವಂತ ನಾನು ಇದಕ್ಕೆ ಕಾರಣೀಭೂತವಾದದ್ದು ಯಾವುದು ಗೊತ್ತೇ? ಮುನಿಶಾಪದಿಂದ ರಸನು ಕಂಡಾಲ ಎನಿಸಿ ಯಜ್ಞವಗೈದನು ಜನಪತಿಗೆ ಗುರುವಾದನು ನೃಪಕುಲ ಜನಿಪ ವಿಶ್ವಾಮಿತ್ರನು ಮುನಿಶಾಪದಿಯು ಅರಸನು. ಯಜ್ಞಕ್ರಿಯೆಯನ್ನ ಯಾರೇ ಒಂದು ವ್ಯಕ್ತಿ ಮಾಡುವಾಗ ಅವನಲ್ಲಿ ಆತ್ಮಬಲ ಎನ್ನುವುದೊಂದು ಇರಬೇಕಾಗ್ತವೆ. ಸ್ವಾರ್ಥ ರಹಿತವಾಗಿರುವಂತ ಸಂಗತಿಗಳನ್ನ ಅವನು ಒಳಗೊಂಡಿರಬೇಕಾಗ್ತವೆ. ಅವನನ್ನ ಕುಳ್ಳಿರಿಸಿಕೊಂಡು ಯಜಮಾನತ್ವಕ್ಕೆ ಅವನೊಟ್ಟಿಗೆ ಒಂದು ಯಜ್ಞವನ್ನು ಮಾಡಿಸುತ್ತಿರುವಂತಹ ಹೊತ್ತಿನಲ್ಲಿ ಅದರ ಅದ್ವೈರ್ಯವಾಗಿರುವಂತಹ ವ್ಯಕ್ತಿಗೂ ಕೂಡ ಇದರ ಕುರಿತಾಗಿರುವಂತಹ ಶುದ್ಧವಾದಂಥ ಒಂದು ಚೈತನ್ಯವನ್ನು ತುಂಬುವಂತ ಶಕ್ತಿ ಇರಬೇಕಾಗ್ತವೆ. ಅದರ ಅರ್ಥ ಏನು? ಯಾವುದೇ ಕಾಮರಹಿತನಾಗಿ ಯಜ್ಞವನ್ನ ಮಾಡುವಾಗ ಇದನ್ನ ಮಮ ಸ್ವಾಹ ಅಂತೇಳಿ ಹೇಳುವಾಗ ಇಬ್ಬರಲ್ಲಿಯೂ ಅದೇ ಭಾವ ಇರಬೇಕಾಗಿರ್ತವೆ. ಇದು ಅದನ್ನೆಲ್ಲ ಮೀರಿರುವಂಥದ್ದು ಎಲ್ಲಿ ಕೇಳಿದರೆ ಅಲ್ಲಿ ಕುಳಿತಿರುವಂತಹ ಯಜಮಾನತ್ವವನ್ನು ವಹಿಸಿರುವಂತ ಯಾರ ಸಲುವಾಗಿ ಯಜ್ಞ ಮಾಡ್ತಾ ಇದ್ದಾರೋ ಅದರ ಉದ್ದೇಶವೇ ಸರಿಯಿಲ್ಲ. ಮುನಿಯ ಶಾಪದ ಮೂಲಕವಾಗಿ ಸತ್ಯವಂತನೆನ್ನುವಂತಹ ಮಹಾರಾಜ ಇವತ್ತು ಅಲ್ಲಿ ಯಜ್ಞಕ್ರಿಯೆಗೆ ಕುಳಿತುಕೊಂಡಿದ್ದಾನೆ. ಮೊದಲೇ 3 ಶಾಪಗಳಿಂದ ತುಂಬಿರುವಂತ ಅವನಲ್ಲಿ ಆ ಪಾಪತ್ವದ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಯಾವ ಕಾರ್ಯವನ್ನು ಮಾಡದೆ ಈ ಮೂಲಕವಾಗಿ ಮಾಡಿರೋದ್ರಿಂದ ಕಿಲಿಬಿರುವಂತ ಪಾತ್ರೆಗೆ ತುಂಬಿದಂತ ಹಾಲು ಹೇಗೆ ಕೆಟ್ಟು ಹೋಗುತ್ತದೆಯೋ ಆ ರೀತಿಯಾದಂತ ಅವಸ್ಥೆಗೆ ಇದು ಒಳಗಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಯಾಗದ ಉದ್ದೇಶವೂ ಕೂಡ ಸರಿಯಾದದ್ದಲ್ಲ. ಯಾರೇ ಮಾಡಲಿ
ಈ ಮುನೀಂದ್ರ ಮಾಡ್ತಾ ಇರುವಂತ ಈ ಯಾಗ ಆ ಮುನೀಂದ್ರನ ಶಾಪಕ್ಕೆ ಇರುವಂತಹ ಕಾರಣದಿಂದ ಅದರಲ್ಲಿಯೂ ಕೂಡ ಈ ಯಜ್ಞಕ್ಕೆ ಬೇಕಾಗಿರುವಂತಹ ಆತ್ಮೋನ್ನತಿಯು ಆತ್ಮಶುದ್ಧತೆ ಇಲ್ಲದಿರುವಂತ ಈ ಕಾರಣದಲ್ಲಿ ಈ ಯಜ್ಞವನ್ನ ನಾವು ಏನೆಂದು ಕರೆಯಬೇಕು ಗೊತ್ತೇ? ಅಕ್ರಮದ ಯಾಗವಿದಗೆ ವಕ್ರಮಾದರೆ ಯೋಚಿಸಿ ನೋಡೆನುತ ಶಕ್ರ ನುಡಿದನು ಗರ್ವಿಸಿ. ಯಾಗದ ಉದ್ದೇಶವೇ ಸರಿಯಾಗಿಲ್ಲದೆ ಇರುವುದರಿಂದ ಈ ಯಾಗವನ್ನು ಅಕ್ರಮ ಎಂದು ಹೇಳದೆ ಬೇರೆಯಾದಂಥ ವಿಧಿಯೇ ಇಲ್ಲ. ಕುಳಿತುಕೊಳ್ಳಬೇಕಾದಂಥ ವ್ಯಕ್ತಿಯಲ್ಲಿ ಕಳಂಕವೇ ತುಂಬಿದೆ. ಅದನ್ನು ಅಧೈರ್ಯವಾಗಿ ಮಾಡಿಸ್ತಿರುವಂಥ ವಿಶ್ವಾಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ತನ್ನ ಪ್ರತಿಸ್ಪರ್ಧಿಯೇ ಕಾಣಿಸುತ್ತಾ ಇದ್ದಾನೆ ಹೊರತಾಗಿ ಇದನ್ನ ಮಾಡಬೇಕು ಎನ್ನುವಂತಹ ರೀತಿಯಲ್ಲಿ ಆ ದೇವತೆಗಳನ್ನು ತೃಪ್ತಿಪಡಿಸಬೇಕು ಎನ್ನುವುದಾಗಿಲ್ಲ. ತಾನು ಕರೆದಾಗ ಬರಲೇಬೇಕು, ಪ್ರಣೀತ ಪಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ